ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ನಾನು ಹೋದ ಕಡೆಯೆಲ್ಲ ನನ್ನ ಹೃದಯದ ಆಶೆ ಒಂದೇ, ಸಭೆಯಲ್ಲಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಜಾಸ್ತಿ ಆಗ್ಬೇಕು ಅಂತ. ವಾಕ್ಯ ಹೇಳುವಂತ ವ್ಯಕ್ತಿಗಳು ಜಾಸ್ತಿ ನಾನು ಯಾವತ್ತೂ ಪ್ರಾರ್ಥನೆ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮಂತವ್ರಿಗೆ ಜವಾಬ್ದಾರಿ ಹಂಗಿಲ್ಲ, ಎಲ್ಲರೂ ವಾಕ್ಯ ಹೇಳ್ಬಿಟ್ರೆ. ಹೌದಾ? ಹಂಗಲ್ಲ, ವಾಕ್ಯ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಈಗ ಇಂಟರ್ನೆಟ್ ಬಂದಾಗಿಂದ ವಾಕ್ಯ ಹೇಳೋದು ಬಹಳ ಸುಲಭ ಆಗಿದೆ ಜನರಿಗೆ. ಸಿಕ್ಕಾಪಟ್ಟೆ ಬುಕ್ಸ್ ಇದಾವೆ, ಎಲ್ಲ ಈ ಬುಕ್ಸ್ ಅಂತ ಎಲ್ಲ ಇಂಟರ್ನೆಟ್ ಅಲ್ಲಿ ತಗೊಂಡ್ಬಿಡ್ತಾರೆ. 5 ಮೆಸೇಜ್ ತಗೊಂಡು ಎಲ್ಲ ಒಗ್ಗರಣೆ ಹಾಕಿ ಬೇಲ್ಪುರಿ ಮಾಡೋದಂಗೆ ಇನ್ನೊಂದು ಮೆಸೇಜ್ ಕೊಟ್ಬಿಡ್ತಾರೆ. ಆದ್ರೆ ಮೊಣಕಾಲ ಮೇಲೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಈ ಸಭೆಯಿಂದ ಎದ್ದೇಳ್ಬೇಕು. ಅಯ್ಯೋ ಯಾಕೆ ಬರೀ ಹೆಣ್ಮಕ್ಳು ಮಾತ್ರ ಪ್ರೇಯರ್ ಅಂದ್ರೆ ಗೊತ್ತಾಗಲಿಲ್ಲ, ಗಂಡ್ಮಕ್ಳು ಕರೆದ್ರು ಕೂಡ ಬರಂಗಿಲ್ಲ ಅಂತಾನ? ಅದಕ್ಕೆ ಹೇಳೋದು ಅಯ್ಯ, ಹಂಗೂ ಬರಲ್ಲ ಹಿಂಗೂ ಬರಲ್ಲ, ಬರಬೇಡ್ರಪ್ಪ ಹೋಗ್ಬಿಟ್ಟು ನಮ್ದೇ ಮನೆ ಅಂತ ಅಲ್ಲ. ತುಂಬಾ ಬುದ್ಧಿವಂತರು ಪಾಸ್ಟರ್. ಹೇಳ್ತೀನಿ ಯಾವಾಗ ಹೆಣ್ಮಕ್ಳು ಮಾತ್ರ ಗಂಡ್ಮಕ್ಳಿಗೆಲ್ಲ ಅಂತ ಹೇಳ್ತಾರೆ. ಯಾಕೆ? ಪುರುಷ ಪುಂಗವರು ಬಹಳ ಬ್ಯುಸಿ ಆಗಿದ್ದಾರೆ ಅಂತ. ಸಾಕ್ಷಿ ಒಬ್ಬರನ್ನ ಬಂದು ಯವನಸ್ಥರು ದೇವ್ರ ಜೀವನದಲ್ಲಿ ಏನು ಮಾಡಿಲ್ವಾ? ಹಿರಿಯರ್ ಬಿಟ್ಟು ಬಿಡ್ರಿ, ಯವನಸ್ಥ ಮಕ್ಕಳು ದೇವ್ರ ಏನು ಮಾಡಿಲ್ವಾ? ಈ ವಾರೆಲ್ಲ ಉಸಿರಾಡ್ತಾರೆ ದೇವ್ರ ಕೃಪೆ ಅಲ್ಲ ಅಲ್ವಾ? ನನಗೆ ನಿನ್ನೆ ಒಂದು ಫೋನ್ ಬಂತು ಗುಜರಾತಿಂದ. ನಾನು ಮೊದಲು ಇದ್ದು ಬಂದಂತ ಪ್ರದೇಶದಿಂದ ನನ್ನ ಹಿರಿಯ ಸ್ನೇಹಿತರು ಫೋನ್ ಮಾಡಿ, ಫ್ರಾನ್ಸಿಸ್ ನಿನಗೊಂದು ಕೆಟ್ಟ ವಾರ್ತೆ ಅಂದೇಳು. ಯಾವತ್ತೂ ಹೇಳಲ್ಲ ಅವರು, ನಿನಗೊಂದು ಬ್ಯಾಡ್ ನ್ಯೂಸ್. ನಾನು ಏನಾಯ್ತು ಅಂತ ಕೇಳಿದೆ. ಬಹಳ ಶಾಕಿಂಗ್ ನ್ಯೂಸ್ ಹೇಳಿದ್ರು. ನಮ್ ಜೊತೆ ಕೆಲಸ ಮಾಡ್ತಾ ಇದ್ರು ಒಬ್ರು, ಅವ್ರೀಗ ಕೆನಡಾ ದೇಶಕ್ಕೆ ಹೋಗಿದ್ದಾರೆ. ಅವ್ರ ಹೆಂಡತಿ ನನಗೆ ಬಹಳ ಆತ್ಮೀಯರು, ತುಂಬಾ ಆತ್ಮೀಯರು. ನನಗೆ ಸ್ವಲ್ಪ ಹುಷಾರಿಲ್ದಾಗ ಆ ಗುಜರಾತ್ ಅಲ್ಲಿ ನಮ್ಮ ತಾಯಿನ ನೋಡ್ಕೊಳಕ್ ಬಂದಾಗ, ಆಂಟಿ మీరు ಎಲ್ಕೊಂಡಿ నేను చూసుకుంటాను ಫ್ರಾನ್ಸಿಸ್ನಿ ಅಂತೇಳಿ ಪ್ರತಿ ದಿವಸ ನನಗೆ ಟಿಫನ್ ಊಟ, ಮನೆ ಊಟ ಮಾಡ್ಕೊಡೋರು. ಹೊರಗಿನ ಊಟ ನನಗೆ ಸರಿ ಹೋಗ್ತಾ ಇರ್ಲಿಲ್ಲ, ಸ್ವಲ್ಪ ಹೊಟ್ಟೆ ಸಮಸ್ಯೆ ಆಗಿತ್ತು. ಸುಮಾರು ತಿಂಗಳ ಕಾಲ ಆ ತಾಯಿ ನನಗೆ ಊಟ ಕೊಟ್ಟಿದ್ರು. ಸುನೀತಾ ಅಂತ ಅವ್ರ ಹೆಸರು. 19ನೇ ತಾರೀಕು ತುಂಬಾ ಆರೋಗ್ಯವಾಗಿದ್ದಾರೆ. ಫೇಸ್ಬುಕ್ ಅಲ್ಲಿ ಅವರಷ್ಟು ಫೋಟೋಸ್ ಬೇರೆ ಯಾವ್ದು ನೋಡಿಲ್ಲ. ನಾನು ಯಾವಾಗ ಅದೇ ಹೇಳ್ತಿದ್ದೆ, ಏನಕ್ಕ ಮದುವೆ ವಯಸ್ಸಿಗೆ ಬಂದ ನಿಮ್ಮ ಮಗಳಿಗಿಂತ ನಿಮ್ದೇ ಫೋಟೋ ಜಾಸ್ತಿ ಆಗ್ತೀರಿ ಅಂತ ನಾನು ತಮಾಷೆ ಮಾಡ್ತಾ ಇದ್ದೆ. 19ನೇ ತಾರೀಕು ಆ ತಾಯಿಗೆ ಕಣ್ಣು ಕಾಣಲಿಲ್ಲ, ಇದ್ದಕ್ಕಿದ್ದಂತೆ ಕಣ್ಣು ಕಾಣಲಿಲ್ಲ, ಕುರುಡುತನ. ಸಡನ್ ಆಗಿ ಕಣ್ಣು ಮಬ್ಬು ಕೂಡ ಅಲ್ಲ, ಏನು ಕಾಣ್ತಾ ಇಲ್ಲ. ಅಡ್ಮಿಟ್ ಮಾಡಿದ್ರು, ಕೆನಡಾದಲ್ಲಿ ದೊಡ್ಡ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಅದು ಇದು ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಯ್ತು, ಬ್ರೈನ್ ಅಲ್ಲಿ, ಮೆದುಳಲ್ಲಿ ನರ ದಪ್ಪ ಆಗಿ ಬ್ಲಡ್ ಒಡೆದು ಬಿಟ್ಟಿದೆ ಅಂತ. ನಿನ್ನೆ ಬೆಳಿಗ್ಗೆ ನ್ಯೂಸ್ ಬಂತು, ಸತ್ತೋಗ್ಬಿಟ್ಟಿದ್ದಾಳೆ ಅಂತ. ತುಂಬಾ ಚಂದ ಇದ್ದಾರೆ ಅಕ್ಕ. ನಾನು ನಿನ್ನೆ ಒಂದು ಅರ್ಧ ಗಂಟೆ ಸುಮ್ಮನೆ, ನಾನು ಕ್ಲಾಸ್ಗೂ ಹೋಗ್ಲಿಲ್ಲ, ಯಾರೇನು ಅನ್ಕೊಳ್ಳಿ, ಸುಮ್ಮನೆ ಮೊಬೈಲ್ ಅಲ್ಲಿ ಇದ FM ರೇಡಿಯೋನ ಸ್ಟಾರ್ಟ್ ಆಗಿದೆ. ಒಂದು ಅರ್ಧ ಗಂಟೆ ಸಮಯ ನಾನು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟೆ. ನನ್ನ ಕೈಕಾಲು ಆಡ್ಲಿಲ್ಲ, ಸುನೀತಕ್ಕ ಇಲ್ಲ ಅಂತೇಳಿ. ಮನೆಗೆ ಬಂದು ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಬಂದು ಕೂತ್ಕೊಂಡೆ ಮನೆಗೆ. ಸಾಯಂಕಾಲ ತಗೊಂಡು ಸುಮ್ಮನೆ ಕೂತ್ಕೊಂಡೆ. ಆಮೇಲೆ ನನ್ನ ಹೆಂಡತಿನೂ ಬಂದು ಕಾಲೇಜಿಂದ, ನನ್ನ ತಾಯಿ ಸುಮ್ಮನೆ ಕೂತ್ಕೊಂಡಿದ್ದ. ನಾನು ಕೇಳಿದೆ, ಅಮ್ಮ ಸುನೀತಕ್ಕಗೆ. ಯಾವ ಸುನೀತಕ್ಕ? ಅದೇ ಕೆನಡಾ ಸುನೀತಕ್ಕ. ಏನಾಯ್ತು? ಇವಾಗ ನನ್ನ ಅವ್ರ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಏನ್ ಫ್ರಾನ್ಸಿಸ್ ಚಪ್ಪು ಬಾಗುಣ್ಣವ ಅಂತ ಎಲ್ಲಿ ಮಾತಾಡ್ಬಿಡ್ತಾರೋ ಅಂತ ಕಾಯ್ತಾ ಇದ್ದೀನಿ. ಇಲ್ಲ, ಅವ್ರ ಬಾಡಿ ತರ್ತೋ ಇಲ್ಲ ಗೊತ್ತಿಲ್ಲ ಇಂಡಿಯಾಗೆ. ಏನ್ ಹೇಳ್ತಾ ಇದ್ದೀನಿ, ಚಿಟ್ಟೆ ತರ ಅವ್ರು ಹಾರಾಡೋರು. ಯಾವಾಗ್ಲೂ ಬಹಳ ಎನರ್ಜೆಟಿಕ್ ವುಮನ್. ಬೈಕ್ ಓಡಿಸ್ತಾ ಇದ್ರು ಅಲ್ಲಿ, ಆ ದೇಶದಲ್ಲಿ. 19 ತಾರೀಕಿಗೆ ಕಣ್ ಕಾಣ್ಲಿಲ್ಲ, ನಿನ್ನೆಗೆಲ್ಲ ಶವ ಪೆಟ್ಟಿಗೆ. ಆದ್ರೆ ನಾವು ಉಸಿರಾಡ್ತಾ ಇದ್ದೀವಿ, ದೇವರ ಕೃಪೆ. ನೀವು ಸಾಕ್ಷಿ ಹೇಳಕ್ಕೆ ಒಂದು ಕಾರಣ ಹುಡ್ಕೋಬೇಕಷ್ಟೇ. ನಾನು ಇವತ್ತು ಏನ್ ಸಾಕ್ಷಿ ಹೇಳ್ಬೇಕು ಅಂತ ಹೇಳಿ ನೋಡಿ. ಆ ತಾಯಿ ಅಂದ್ರೆಲ್ಲ ಬಂದು ಆಲ್ಮೋಸ್ಟ್ ಅವರೆಲ್ಲ ಸಾಕ್ಷಿಗಳ ಕಣ್ಣೀರೇ ಇದೆ. ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ, ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನ್ನ ತಮ್ಮನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಕಣ್ಣೀರೇ. ನಾವೇನ್ ಮಾಡ್ತಾ ಇದೀವಿ ನಮ್ಮ ಸಭೆಯಲ್ಲಿ? ನನ್ನ ಸ್ವಂತ ತಂಗಿ, ನನ್ನ ಸ್ವಂತ ಅಕ್ಕನ ಮನೆಯಲ್ಲಿ ಕಣ್ಣೀರಿದೆ ಅಂದ್ರೆ ನಾನು ಮಕ್ಕಳು ಉರುಳಾಡದ? ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಎದ್ದೇಳ್ಬೇಕು ಈ ಸಭೆಯಲ್ಲಿ. ಉಪವಾಸ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಎದ್ದೇಳ್ಬೇಕು. ರಾತ್ರಿ ನಿದ್ದೆ ಕೆಟ್ಟು ಪ್ರಾರ್ಥನೆ ಮಾಡುವಂತ ಯೌವನಸ್ಥರು ಎದ್ದೇಳ್ಬೇಕು ಈ ಸಭೆಯಲ್ಲಿ. ದರ್ಶನಗಳು ಕಾಣುವಂತ ಯೌವನಸ್ಥರಾಗಿದ್ದ ಹಿರಿಯರು ಈ ಸಭೆಯಿಂದ ಹೊರಡಬೇಕು. ಅಂತ್ಯಕಾಲದಲ್ಲಿ ಬಹಳ ಕಷ್ಟಗಳಿದಾವೆ.
ನಾವು ಸುಮ್ಮನೆ ಕೂತ್ಕೊಳ್ಳುವಂತ ಸಮಯ ಅಲ್ಲ. ದೇವ್ರು ಇಷ್ಟು ಒಳ್ಳೆ ಚರ್ಚ್ ಕೊಟ್ಟಿದ್ದಾನೆ ನಮಗೆ, ಇಷ್ಟೆಲ್ಲಾ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾನೆ. ಯಾರು ಊಹಿಸಕ್ಕಾಗಲ್ಲ ಇಂಥ ಪ್ರದೇಶದಲ್ಲಿ, ಈ ಮೂಲೆ ಪ್ರಾಂತದಲ್ಲಿ ಇಷ್ಟು ಒಳ್ಳೆ ಚರ್ಚ್ ಇದೆ ಅಂತ. ನೀವು ಚಪ್ಪಾಳೆ ಹೊಡಿತೀರಿ ಅನ್ಕೊಂಡೆ, ನೀವ್ ಯಾರು ಹೊಡೆದಿಲ್ಲ. ಕೈಗೆ ವಜ್ರ ಉಂಗುರ ಹಾಕೊಂಡ್ ಹಿಂಗಿದೆ, ಹೊಡೆದ್ರೆ ಅದು ಬಿಚ್ಕೊಂಡ್ಬಿಡ್ತದೆ ಅಂತ. ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ ಅಂದ್ರ ಅನ್ನುವಂತ ಗ್ರಾಮ, ಸುಳ್ಳ ಕೇಳಿ, ಅಂದ್ರ ಅನ್ನುವಂತ ಗ್ರಾಮದಲ್ಲಿ ಇಷ್ಟು ದೊಡ್ಡ ಸಭೆ ಆಗುತ್ತೆ, ಇದೆ, ಇಷ್ಟು ಎಲ್ಲಾ ಫೆಸಿಲಿಟೀಸ್ ಇದಾವೆ, ಇಷ್ಟು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ನುಡಿಸುವಂತ ಜನ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಸುಮಾರು ಚರ್ಚಸ್ ಹೋಗ್ತೀನಿ. ನಾನು ಕರ್ನಾಟಕ ಹೋಗ್ತೀನಿ, ಆಂಧ್ರ ಹೋಗ್ತೀನಿ, ಬಾಂಬೆಗೆ ಹೋಗ್ತೀನಿ, ತಮಿಳ್ನಾಡು ಹೋಗ್ತೀನಿ, ಸುಮಾರು ಚರ್ಚಸ್ ಅಲ್ಲಿ ಹೋಗ್ತೀನಿ. ಮೂಲೆ ಪ್ರಾಂತಗಳಲ್ಲಿ ಹೋಗುವಾಗ ಇಷ್ಟೆಲ್ಲ ಫೆಸಿಲಿಟೀಸ್ ನಮ್ಗೆ ಇಲ್ಲ ಸಭೆಯಲ್ಲಿ. ಕೆಲವು ಚರ್ಚಸ್ ಅಲ್ಲಿ ಕುತ್ಕೊಳ್ಳೋಕೆ ಚಾಪೇನೂ ಇಲ್ಲ. ದೇವ್ರು ನಮಗೆ ಇಂಥ ಉತ್ತಮವಾದ ಸಭೆಯನ್ನು ಕೊಟ್ಟಿದ್ದಾನೆ, ಇಷ್ಟೆಲ್ಲ ಸೌಕರ್ಯ ಕೊಟ್ಟಿದ್ದಾನೆ. ಎಲ್ಲ ಟ್ಯಾಲೆಂಟ್ಸ್ ಏನಂತೀರ, ಕಲೆ ಇರುವಂತ ಯೌವನಸ್ಥರಿದ್ದಾರೆ, ಹಾಡು ಹಾಡ್ತಾರೆ, ವಾದ್ಯಗಳು ನುಡಿಸ್ತಾರೆ, ವಾಕ್ಯ ಭಾಗ ಓದ್ತಾರೆ. ಆ ಮಗಳು ಯಾರು ಓದಿದ್ರಲ್ಲಿ ಒಂದು ತಪ್ಪಿಲ್ದಂಗೆ ಓದಿದ್ಲು ಆ ಮಗಳು. ನಾನು ಒಂದ್ಸಲ CSI ಚರ್ಚ್ ಅಲ್ಲಿ ಹೇಳ್ತಾ ಇದ್ದ, ಪಾಸ್ಟರ್ ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಕರೆಯಂಗಿಲ್ಲ ಅಂದ್ರು. ಆ ಯಾರೋ ಯಜಮಾನ್ರು ಬಂದು, ಆ ಕಮಿಟಿ ಮೆಂಬರ್ ಅಂತ ಬಂದು ಬೈಬಲ್ ಓದ್ತಾ ತಪ್ಪು ದೊಡ್ಡ ಮೊದ್ಲು ಓದ್ತಾ ಇದ್ದಾನೆ. ನಾನು ಹೇಳಬಿಟ್ಟೆ, ಪಾಸ್ಟರ್ ಕಮಿಟಿಲಿ ಇರುವಂತ ಯವನ ಹಿರಿಯರು ಒಂದ್ಸಲ ಓದ್ಕೊಂಡು ಬಂದು ಓದ್ರಿ ಅಂತ ಹೇಳ್ಬಿಟ್ಟೆ ಅವ್ರಿಗೆ. ಪಾಸ್ಟರ್ ಅಂದ್ರೆ ಏನ್ರಿ ಓದಿ ನಮ್ ಕಮಿಟಿ ಮೆಂಬರ್ ಹೇಳ್ಬಿಟ್ಟೆ, ಆ ಕಮಿಟಿ ಇಲ್ಲ, ಯಾವ ಕಮಿಟಿ ಇಲ್ಲ, ಬೈಬಲ್ ಓದಿ ಪ್ರಾಕ್ಟೀಸ್ ಮಾಡ್ಕೊಂಬ, ಇದು ಕಮಿಟಿ ಸಂಬಂಧಪಟ್ಟಿದ್ದ, ದೇವ್ರ ಸಂಬಂಧಪಟ್ಟಿದ್ದ. ಆಮೇಲೆ ಹಿರಿಯರು ಬಂದು, ಇಲ್ಲ ಸರ್ ನಾನು ಸ್ಪೆಕ್ಸ್ ಮರ್ತು ಬಂದ್ಬಿಟ್ಟಿದ್ದೆ ಅಂದ್ರು. ಅದೇ ಕುಣಿಯಕ್ ಬಂದಿಲ್ಲ ಅಂದ್ರೆ ನೆಲ ಸೊಟ್ಟ ಅಂತಾರ ಸರ್ ನಮ್ಮೂರಾಗ, ಅದನ್ನ ನೀವ್ ಹಿಂಗ್ ಅಂದಿರಿ ಅಂದೆ ನಾನು ತುಮಕೂರಲ್ಲಿ. ಇಲ್ಲಿ ಎಷ್ಟು ಮಗಳು ಸ್ಪಷ್ಟವಾದದ್ದು, ಯಾವುದೇ ಒಂದು ಕಳಂಕವಿಲ್ಲದಂತೆ, ತಪ್ಪಿಲ್ಲದಂತೆ ಅಂತ ಒಂದು ಟ್ಯಾಲೆಂಟ್ಸ್ ನಮ್ ಸಭೆಯಲ್ಲಿ ಇರುವಾಗ ನಾವೇನ್ ಮಾಡ್ತಾ ಇದ್ದೀವಿ? ಅವರನ್ನು ನಾವು ಪ್ರೋತ್ಸಾಹ ಮಾಡ್ತೀವಿ, ವೆರಿ ಗುಡ್, ಇಲ್ಲ ಅಂತಲ್ಲ. ಇನ್ನು ಇಷ್ಟು ಜಾಗ ಖಾಲಿ ಇದೆ, ಇದೆಲ್ಲ ಜಾಗ ಖಾಲಿ ಇದೆ, ತುಂಬ ಬಿಡ್ಬೇಕು. ನಾನು ಒಂದ್ಸಲ ಹೇಳಿದ್ದೆ, ಒಂದ್ ಸಭೆಯಲ್ಲಿ ಹೋಗ್ತೀನಿ, ಯಾವಾಗ ಹೋಗ್ತಾ ಇರ್ತೀನಿ ಅಂದ್ರೆ ನನಗೆ ಕುದುರಕ್ಕೆ ನಿಲ್ಲಕ್ಕೆ ಇಷ್ಟೇ ಜಾಗ. ಫಾಸ್ಟ್ ಹೇಳ್ತಾರ, ಫ್ರಾನ್ಸಿಸ್ ಬ್ರದರ್ మీకు ಇಂತೆ ಜಾಗ, ಈ ಪಕ್ಕ ಪೋತೆ ಕಾಲ್ ತಗೊಳ್ತೀವಿ, ಈ ಪಕ್ಕ ಪೋತೆ ಕಾಲ್ ತುಂಬ ಬಿಡ್ತಾರೆ ಜನ. ನಮ್ಗೆ ಇನ್ನು ಇಷ್ಟು ಜಾಗ ಖಾಲಿ ಇದೆ, ಮಕ್ಕಳು ಉಳ್ಳಾಡಷ್ಟು ಜಾಗ ಖಾಲಿ ಇದೆ. ನಾವೇನ್ ಮಾಡ್ತಾ ಇದೀವಿ? ದೇವನಸ್ಥ ಮಕ್ಕಳು ಪ್ರೇಯರ್ ಮಾಡ್ಬೇಕಮ್ಮ, ಸ್ವಾಮಿ ನನ್ನನ್ನು ನೀನು ಈ ಸಭೆ ಕರ್ಕೊಂಡ್ ಬಂದಿದ್ದೀವಿ ಸ್ವಾಮಿ, ನನ್ನಂತ ಇನ್ನೊಬ್ಬರ ಕರ್ಕೊಂಬ. ನನ್ನ ಪಕ್ಕದಲ್ಲಿ ನಾಳೆ ಬೇರೆ ಹೊಸ ವ್ಯಕ್ತಿ ಬಂದಿರ್ಬೇಕು ಪ್ರಾರ್ಥನೆಗೆ, ನನ್ನ ಪಕ್ಕದಲ್ಲಿ ಬೇರೆ ಇನ್ನೊಬ್ಬ ವ್ಯಕ್ತಿ ಬಂದಿರ್ಬೇಕು, ಇವತ್ತು ಯಾರು ನೋಡ್ಲಾರ್ದಂತ ವ್ಯಕ್ತಿ ಬಂದಿರ್ಬೇಕು, ಹೊಸ ವ್ಯಕ್ತಿ ಬರಬೇಕು. ನಾವು ಮತಾಂತರ ಮಾಡೋದಿಲ್ಲ, ನಾವು ಮಾನಸಾಂತರ ಮಾಡ್ತೀವಿ. ಏನ್ ಮಾಡ್ತೀವಿ? ನಾವು ಮಾನಸಾಂತರ ಮಾಡ್ತೀವಿ. ನಾವು ಕಂಡುಕೊಂಡ ಸತ್ಯಾಂಶವನ್ನ ಇನ್ನೊಬ್ರಿಗೆ ಹೇಳ್ಬೇಕು. ನಾವು ಬಹಳ ಸ್ವಾರ್ಥಿಗಳಾಗ್ತಾ ಇದೀವಿ. ನನಗ್ ಗೊತ್ತಿರುವಂತ ಸೀಕ್ರೆಟ್ ನಾವು ಇನ್ನೊಬ್ರಿಗೆ ಹೇಳೋದಿಲ್ಲ, ಅಷ್ಟು ಸ್ವಾರ್ಥಿಗಳಾಗಬಾರದು. ಹಲ್ಲೆಲೂಯಾ. ಒಂದು ತೀರ್ಮಾನ ಮಾಡಿ, ಕನಿಷ್ಠ ಒಂದು 10 ಜನ ಹೊಸಬ್ರು ಬರ್ತಾರೆ ಈ ಸಭೆಗೆ ಅಂತ ತೀರ್ಮಾನ ಮಾಡಿ. ಯಾವುದು ಇಂಪಾಸಿಬಲ್ ಅಲ್ಲ, ಎಲ್ಲ ಪಾಸಿಬಲ್. ನಂಬುವವನಿಗೆ ಎಲ್ಲವೂ ಸಾಧ್ಯ. ಯಾಕೆ ನಂಬಿಲ್ಲ ಮತ್ತೆ ನಾವು? ಇಷ್ಟೆಲ್ಲ ಜಾಗ ಇದ್ದಾರೆ, ಯಾಕೆ ಇನ್ನ ತುಂಬಿಸ್ತಾ ಇಲ್ಲ? ಇನ್ನು ಹೊರಗಡೆ ಎಷ್ಟೆಲ್ಲ ಜಾಗ ಇದೆಯಲ್ಲ. ನೆಕ್ಸ್ಟ್ ಪಾಸ್ಟರ್ LED ಪ್ರೊಜೆಕ್ಟರ್ ಹಾಕ್ಬಿಟ್ಟು ಅದೆಲ್ಲ ಶಾಮಿಯಾನ ಹಾಕಿ ಇಲ್ಲದ ಡಿಸ್ಪ್ಲೇ ಮಾಡ್ಬೇಕು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಬಾಗಿಲೆಲ್ಲ ಒಡೆದು ಬಿಟ್ಟು ಫುಲ್ ಹಾಕ್ಬಿಡ್ಬೇಕು. ನಾವು ಪಾಸ್ಟರ್ ಕಷ್ಟ ಕೊಡೋಕೆ ಇಷ್ಟ ಇಲ್ಲ. ಬ್ಯಾಡ್ ಬಿಡ್ರಿ, ಪಾಸ್ಟ್ ಆರಾಮಾಗಿರ್ಲಿ, ಸುಮ್ಮನೆ ಒಡೆ ಬಡೆ ಕೆಲಸಗಳು ಯಾಕೆ? ಇದಿಷ್ಟಾಗಿ ನಾನು ನನ್ನ ಮನೆಯವರು ಯೆಹೋವನನ್ನು ಕೊಂಡಾಡ್ಬೇಕು, ಮನೆಗೆ ಹೋಗಿ ಉಂಡಾಡ್ಬೇಕು. ಬೇರೆ ಯಾರು ಬರೋದು ಬೇಡ. ಯಾರನ್ನ ಶಂಕ ಓದ್ಲಿ, ಯಾರನ್ನ ಹೋಗಿ ಹಾಕೊಳ್ಳಿ. ಸ್ವಾರ್ಥಿಗಳಾಗೋದು ಬೇಡ. ಕಡೆ ಕಾಲ ಬಂದಿದೆ, ಬಹಳ ಕಷ್ಟ ಕಾಲ ಬಂದಿದೆ. ಹಲ್ಲೆಲೂಯಾ. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಇಲ್ಲಿವರೆಗೆ ಯಾರು ಓದಿಲ್ಲ ಅವ್ರು ಓದ್ರು ನೋಡೋಣ. ಆ ಕಡೆಯಿಂದ ಯಾರನ್ನ ಬೈಬಲ್ ತಂದವರು, ಈ ಕಡೆಯಿಂದ ಬಂದರೆ ಯಾರನ್ನ ಬೈಬಲ್ ತಂದವರು ಓದಿ ನೋಡೋಣ. ಮೊಬೈಲ್ ಬೈಬಲ್ ಬೇಡ, ಓದ ಅಭಿಷೇಕ. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ನನಗೆ ಅಭಿಷೇಕ್ ಬಹಳ ಕ್ಲೋಸ್ ಫ್ರೆಂಡ್ ಆಗಿ ಒಂದ್ ದಿವಸ ರೋಮಾಪುರದ ಬರೆದ ಪತ್ರಿಕೆ ಹೊಸ ಒಡಂಬಡಿಕೆ ಬರ್ತದಪ್ಪಿ. ರೋಮಾಪುರದ ಬರೆದ ಪತ್ರಿಕೆ ಹೊಸ ಒಡಂಬಡಿಕೆ ಇನ್ನ ಹಿಂದೆ ಹೋಗಿ, ಇನ್ನ ದೊಬ್ಬು ಇನ್ನ ಅಲ್ಲೇ ಮತ್ತಾಯ, ಮಾರ್ಕ, ಲೂಕ ಅಲ್ಲೆಲ್ಲ ಬಗಲಾಗೈತೆ ರೋಮ ಅಂತ. ಆಯ್ದನ? ರೋಮನ ಮತ್ತೆ ಕೂದಲಲ್ಲ. ರೋಮಾಪುರದ ಬರೆದ ಪತ್ರಿಕೆ ತೆಗಿಮ 12ನೇ ಅಧ್ಯಾಯ 1ನೇ ವಚನ. ನಿಧಾನ ತೆಗಿಯಪ್ಪಿ. ನಾವೆಲ್ಲ ಕಲ್ತ್ಕೋಬೇಕು, ಏನ್ ದೊಡ್ಡ ವಿಷಯ ಅಲ್ಲ. ಯಾರು ಗಟ್ಟಿ ಗೊತ್ತಿರೋದು ನೋಡಿ.
ಹುಡುಕ್ತಾವ ನೀವು ಇನ್ನ ರೋಮ ಸಿಗ್ತೇನ ರೋಮ ಸಿಗಿಸೋದು ಅವನಿಗೆ. ಬೈಬಲ್ ತರದಂಗಿರೋದೇ ಬೇಸಪ್ಪ, ತಂದು ಯಾಕೆ ಹಿಂಗ ಅವಮಾನ ಮಾಡ್ಕೋಬೇಕು? ಹೌದಾ? ನನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ನಾನು ಬೈಬಲ್ ಎತ್ಕೊಂಡು ತಿರುಗಾಡ್ಬೇಕು. ನನ್ನ ಕೈಯಲ್ಲಿ ಒಂದು ಸಮಯ ಬರುತ್ತೆ, ಕೈ ಗಡ್ಡ 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 ನಡ್ತಿರ್ತಾವ, ಅವಾಗ ಬೈಬಲ್ ಬಿಟ್ಬಿಡೋಣ. ಶಕ್ತಿ ಇರೋವರೆಗೆ ಬೈಬಲ್ ಹಿಡ್ಕೊಂಡು ನಡೆದಾಗ, ಸ್ವರಪೆಟ್ಟಿಗೆ ಗಟ್ಟಿಗಿರೋವರೆಗೆ ಗಟ್ಟಿಯಾಗಿ ಸ್ವಾಮಿ ಬಗ್ಗೆ ಹೇಳೋಣ. ಒಂದ್ ಸಮಯ ಬರ್ತದೆ ಅಂತೇಳಿ 70-80 ಆದ್ಮೇಲೆ ಅವಾಗ ಬಾಯಿ ಮುಚ್ಕೊಂಡು ಮನಸ್ಸಿನಾಗ ದೇವ್ರ ವಾಕ್ಯ ಹೇಳ್ಕೊಳ್ಳೋಣ. ಅಲ್ಲಿವರೆಗೂ ಸುವಾರ್ತೆ ಸಾರ್ಬೇಕು. ಅಲ್ಲಿವರೆಗೂ ವಾಕ್ಯ ಹೆಮ್ಮೆಯಿಂದ ಎತ್ಕೊಂಡ್ಬರ್ಬೇಕು. ಹೆಂಗ್ ಎತ್ಕೊಂಡ್ಬರ್ಬೇಕು? ಹೆಣ ಹೊತ್ಕೊಂಬಂದಂಗಲ್ಲ. ನಾವ್ ಏನೋ ಒಂದು ಹೆಣ ಹೊತ್ಕೊಂಬಂದಷ್ಟು ಫೀಲ್ ಆಗ್ತದೆ. ಬೈಬಲ್ ಹಿಡ್ಕೊಂಡ್ ಬರ್ಬೇಕಾ? ದೇವರ ವಾಕ್ಯ ನನ್ನ ಹೃದಯದಲ್ಲಿ ಇದೆ, ಅದು ನನ್ನ ಹಲಗೆ ಮೇಲೆ ಬರ್ದಿದೆ ಅಂತವೆಲ್ಲ ಡ್ರಾಮಾ ಸ್ಟಾಪ್ ಮಾಡಿ, ಸಾಧ್ಯವಾದಷ್ಟು ಕೈಯಲ್ಲಿ ಕರ್ಕೊ. ಓದಪ್ಪಿ 12ನೇ ಅಧ್ಯಾಯ 1ನೇ ವಚನ. ಯಾರು ಓದ್ತಿರೋ? ಆದುದರಿಂದ ಸಹೋದರರೇ, ಅಮ್ಮ ಯಾರಿಗೆ ಹೇಳ್ತಿದ್ದಾನೆ? ಸಹೋದರರಿಗೆ. ಬೈಬಲ್ ಮೈಕ್ ಕೊಡ್ರಿ ಬ್ರದರ್ಗೆ, ಒಳ್ಳೆ ವಾಯ್ಸ್ ಇದೆ ಅವ್ರದ್ದು. ಯಾರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ? ಸಹೋದರರಿಗೆ. ಸಹೋದರರಿಗೆ ಅಂದ್ರೆ ಬ್ರದರ್ಸ್, ಅಂದ್ರೆ ವಿಶ್ವಾಸಿಗಳಿಗೆ. ಕೇಳಿಸ್ಕೋಬೇಕು. ರೋಡಲ್ಲಿ ಹೋಗುವಂತ ವ್ಯಕ್ತಿಗಲ್ಲ, ಅಲ್ಲೆಲ್ಲೋ ಕುಡುಕುತನ ಇದ್ದ ವ್ಯಕ್ತಿಗಲ್ಲ, ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಂತ, ಹಲೋ ಕೇಳಿಸ್ಕೊತಿದ್ದೀರಾ? ಯೇಸು ಸ್ವಾಮಿ ನಂಬಿದಂತ ವಿಶ್ವಾಸಿ ಅಂದ್ರೆ ನಿನಗೆ ನನಗೆ, ಅವಿಶ್ವಾಸಿಗಳಿಗಲ್ಲ ಈ ವಾಕ್ಯ, ನನಗೆ. ಹೇಳ್ರಿ ಈ ವಾಕ್ಯ ಬಗಲಾಗಿದ್ದ ನಿನಗಲ್ಲ ನನಗಂತ ಹೇಳ್ರಿ. ಚಿಕನ್ ಅಲ್ಲ, ಈ ವಾಕ್ಯ ನಿನಗಲ್ಲ ನನಗೆ. ನಾವೇನಿದೆ ಗೊತ್ತಾ? ಬೇಸ್ ಬಂದ ನೋಡಿ, ಇವತ್ತು ಬಲೆ ಸಿಗಬಿದ್ದವನು, ಅವನ್ ಬರ್ಬೇಕಾಗಿತ್ತು, ಚಿವ್ದು ಅಲ್ಲ. ಈ ವಾಕ್ಯ ನಿನಗಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ನನ್ನ ಹತ್ರ ಮಾತಾಡುವಾಗ ನಾನು ಇದ್ದಂತೆ ಇರೋದಿಲ್ಲ, ಬದಲಾಯಿಸಲ್ಪಟ್ಟಂತ ವ್ಯಕ್ತಿ ಆಗ್ತದೆ. ಓದಪ್ಪ. ಸಹೋದರರೇ, ದೇವರ ಕನಿಕರವನ್ನು ದೇವರ ಕನಿಕರ ಏನು? ಅಯೋಗ್ಯನು, ಅಪಾತ್ರನು, ಅವಿಶ್ವಾಸಿ, ಕೆಲಸಕ್ಕೆ ಬಾರದಂತವನು, ಕುಲಗೆಟ್ಟವನು, ನಾಚಿಕೆಗೆಟ್ಟವನು, ಚರಿತ್ರೆ ಇಲ್ಲದವನು, ಕ್ಯಾರೆಕ್ಟರ್ ಇಲ್ಲದವನು ಆದಂತ ನನ್ನನ್ನ ತನ್ನ ಮಗನಾಗಿ ಒಪ್ಕೊಂಡಿದ್ದಾನೆ. ಅದು ದೇವರ ಕನಿಕರ. ಹಲ್ಲೆಲೂಯಾ. ಚಪ್ಪಾಳೆ ಹೊಡಬಹುದಾಗಿತ್ತು ನೀವು. ಗೊತ್ತಾ? ಓಹೋ, ನೀನ್ ಅಂತ ಮನುಷ್ಯನಾ? ನಾನ್ ಅಂತವನಲ್ಲ ಬಿಡು. ಆ ರೇಂಜಲ್ಲಿ ಕೂತ್ಕೊ. ಹೌದಾ? ಚರಿತ್ರೆ ಇಲ್ದವನ? ಓಹೋ, ದೇವ್ರು ನಿನಗೆ ಅದಕ್ಕೋಸ್ಕರನ ನಾನಲ್ಲ ಬಿಡು ಅನ್ನೋ ರೀತಿಯಲ್ಲಿ ಕೂತಿದ್ದೀನಿ. ದೇವರ ಕೃಪೆ ಕನಿಕರ ಯಾಕಿದೆ ಅಂದ್ರೆ ಇವತ್ತು ಜೀವಂತವಾಗಿ ನಾವಿದ್ದೀವಿ. ನಾನಿವತ್ತು ದೇವರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನಿವತ್ತು ದೇವರ ಕೊಂಡಾಡ್ತಾ ಇದ್ದಿ, ನೀನಿವತ್ತು ದೇವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಿ ಅಂದ್ರೆ ನಿನ್ನ ಒಳ್ಳೆತನ ಅಲ್ಲ, ದೇವರ ಉಚಿತ ಕೃಪೆ. ಹೌದಮ್ಮ. ದೇವರ ಹೇಳಪ್ಪ ಕನಿಕರವನ್ನು ನಮ್ಮ ನೆನಪಿಗೆ ತಂದು ನೋಡಿ. ಆ ಪತ್ರವನ್ನು ರೋಮಾಪುರವರಿಗೆ ಪೌಲನು ಬರೆಯುವಾಗ ಕಮಾಂಡ್ ಮಾಡ್ತಾ ಇಲ್ಲ, ಆರ್ಡರ್ ಕೊಡ್ತಾ ಇಲ್ಲ, ಸಿಟ್ಟಿನಲ್ಲಿ ಹೇಳ್ತಾ ಇಲ್ಲ, ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೀನಿ ಅಂತಾನೆ. ಎಲ್ಲಿದ್ರೆ ಗೊತ್ತಾವಾಗ ಆ ಲೆಟರ್ ಬರೆಯುವಾಗ ಜೈಲಾಗಿದ್ದಾನಮ್ಮ. ನನ್ನಂಗೆ ನಿನಗೆ ಫ್ರೀ ಆಗಿಲ್ಲ ಅವನು. ನಮ್ಮಂಗೆ ನಿಮ್ಮಂಗೆ ಇಷ್ಟವಾದಂತ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ತಿರುಗ್ತಾ ಇಲ್ಲ. ಜೈಲಲ್ಲಿ ಹಾಕಿದ್ದಾರೆ. ಜೈಲಲ್ಲಿ ಅಂದ್ರೆ 2 ಕೈಗಳಿಗೆ ಲಾಕ್ ಮಾಡ್ತಾರೆ. ಮರದ ಒಂದು ಕೊರಡು ಇರ್ತತೆ, ಆ ಕೊರಡೊಳಗೆ ಕೈ ಇಟ್ಬಿಟ್ಟು ಮೇಲೆ ಕೂಡ ಒಂದು ಕೊರಡು ಇಟ್ಬಿಡ್ತಾರೆ. ಕೈ ಹೊರ ತೆಕ್ಕಳಕ್ ಬರಂಗಿಲ್ಲ, ಲಾಕ್ ಮಾಡ್ತಾರೆ. 2 ಕಾಲುಗಳನ್ನ ಕೊರಡು ಮೇಲೆ ಇಟ್ಟು ಲಾಕ್ ಮಾಡ್ತಾರೆ. ಕೈ ಕಾಲು ಬಂದ್. ಸರ್ ವಾಶ್ರೂಮ್ಗೆ ಹೋಗ್ಬೇಕು, ಬಿಚ್ತಾರೆ, ಅವಾಗ ಹೋಗಿ ಬರ್ಬೇಕು. ಸರ್ ಊಟ ಮಾಡ್ಬೇಕು, ಬಿಚ್ತಾರೆ, ಹೋಗಿ ಬರ್ಬೇಕು. ಅಂತ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೂಲಕ ಬರೆಸ್ತಾ ಇದ್ದಾನೆ. ಹೇಳ್ತಾನೆ, ನಿಮ್ಮನ್ನು ನಾನು ಬೇಡಿಕೊಳ್ಳುವುದೇನೆಂದರೆ. ಎಷ್ಟು ಆತ್ಮಗಳ ಬಗ್ಗೆ ಭಾರ ಇದೆ. ಅದಕ್ಕೆ ಹೇಳ್ತಾನೆ, ಅನುಕೂಲ ಸಮಯದಲ್ಲಿಯೂ ಅನಾನುಕೂಲ ಸಮಯದಲ್ಲಿಯೂ ಸುವಾರ್ತೆ ಸಾರುವಂತ ಬಾಧ್ಯತೆ ನನ್ನ ಮೇಲೆ ಇದೆ. ಇದು ಅನುಕೂಲ ಸಮಯ. ಅನಾನುಕೂಲ ಸಮಯ ಬರೋಕ್ಕಿಂತ ಮುಂಚೆ ವಾಕ್ಯ ಇದೆ. ಇದು ಅನುಕೂಲ ಸಮಯ. ನಾನು ಎಷ್ಟು ಬೆಳಿಗ್ಗೆಯಿಂದ, ನಾನು ನಿನ್ನೆಯಿಂದ ನನ್ನ ಹೆಂಡತಿಗೆ ಅದನ್ನ ಹೇಳ್ತಿದ್ದೀನಿ. ಒಂದು ಸಲ ಕೂಡ ಸುನೀತಕ್ಕಾಗೆ ನಾವು ಸುವಾರ್ತೆ ಹೇಳಿಲ್ಲ. ಮತ್ತೆ ಅಕ್ಕ ಬರಲ್ಲ ವಾಪಸ್. ನನಗೆ ಊಟ ಕೊಟ್ಟಂತ ತಾಯಿ ಅಕ್ಕಿ ಬರಲ್ಲ. ಅವ್ರ ಮಗನ ಮದುವೆ ಮೊನ್ನೆ 3 ವರ್ಷದ ಕೆಳಗಡೆ ಅನಂತಪುರಲಾದ ನಾವು ಹೋದಾಗ ಅಕ್ಕೆ ನಮಗೆಲ್ಲ ಬಟ್ಟೆ ಎಲ್ಲ ಮಾಡಿದ್ವಿ. ಇವತ್ತು ಬೆಳಿಗ್ಗೆ ನನ್ನ ಹೆಂಡತಿ ತೋರಿಸ್ತಾ ಇದ್ವಿ, ಇದು ಸುನೀತಕ್ಕ ಕೊಟ್ಟಂತ ಸೀರೆ. ಅಕ್ಕಗೆ ನಾವು ಸುವಾರ್ತೆ ಹೇಳಿಲ್ಲ.
ಪರಲೋಕಕ್ಕೆ ಹೋದಾಗ ಅಕ್ಕ ಅಲ್ಲಿ ನರಕದಲ್ಲಿ ಇರ್ತಾಳೆ, ನಾನು ಇಲ್ಲಿರ್ತೀನಿ. ಆಕೆ ಅನ್ಕೊಂತಾಳೆ, ಫ್ರಾನ್ಸಿಸ್ ನಾನು ಊಟ ಕೊಟ್ಟೆ, ನನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ, ಒಂದು ಸಲ ಕೂಡ ಫ್ರಾನ್ಸಿಸ್ ಯೇಸು ಸ್ವಾಮಿ ನಿಜವಾದ ದೇವರು ಅಂತ ಹೇಳಿಲ್ವಲ್ಲ. ನನ್ನ ಮನೇಲಿ ಅವ ಪ್ರೇಯರ್ ಆಗ್ತಾ ಇತ್ತು ಗುಜರಾತ್ ಅಲ್ಲಿ, ನನ್ನ ಅಕ್ಕನ ಕರೆದಿಲ್ಲ ಒಂದ್ ದಿವಸ ಕೂಡ. ನಾವು ಪ್ರಾರ್ಥನೆ ಮಾಡೋದು ಅಂತ ಗೊತ್ತಿತ್ತು ಅಕ್ಕಗೆ. ಒಂದು ದಿವಸಗಳ ಅಕ್ಕಗ ಅಕ್ಕ ಯೇಸು ಸ್ವಾಮಿ ನಿಜವಾದ ದೇವರು ಅಂತ ಹೇಳಲಿಲ್ಲ. ಎಷ್ಟೋ ಸಲ ಅವ್ರ ಮನೆಗೆ ಊಟ ಮಾಡಿ ಬರ್ತಾ ಇದ್ದೆ, ಅಕ್ಕ ಯೇಸು ಸ್ವಾಮಿ ನಿಜವಾದ ದೇವರು. ಎಂತ ದುರ್ದೈವಿ ನಾನು, ಎಂತ ಪಾಪಿ. ಆ ನೋವು ಸಾಯೋವರು ನನಗಿರ್ತದೆ. ಅದಕ್ಕೆ ಪೌಲ ಹೇಳ್ತಾನೆ, ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ಆತನ ಕನಿಕರವನ್ನ ಜ್ಞಾಪಕ ಮಾಡ್ಕೊಳ್ರಿ. ಸ್ವಾಮಿ ನಮ್ಮನ್ನ ಕನಿಕರದಿಂದ ದೃಷ್ಟಿ, ಅಯ್ಯೋ ಪಾಪ ಸತ್ತೋಗ್ಬಿಡ್ತಾರಲ್ಲ, ಪಾಪಕ್ಕೆ ಒಳಗಾಗ್ಬಿಡ್ತಾರಲ್ಲ, ಅಯ್ಯೋ ಅಂತೇಳಿ ಕನಿಕರದಿಂದ ನಮ್ಮ ದೃಷ್ಟಿಸಿದನಂತೆ. ಅದನ್ನ ನಾವು ಜ್ಞಾಪಕ ತಂದ್ಕೋಬೇಕು. ಹಲ್ಲೆಲೂಯಾ. ಓದಮ್ಮ, ಮುಂದೆ ಓದು. ನೀವು ನಿಮ್ಮ ದೇಹಗಳನ್ನು ನೀವು ಚೆನ್ನಾಗಿ ಕೇಳಿಸ್ಕೊಳ್ರಿ. ಅಮ್ಮ ಕೇಳಿಸ್ಕೊ, ತಾಯಿ ಕೇಳಿಸ್ಕೊ, ಪಕ್ಕದಲ್ಲಿ ಹೇಳ್ರಿ ಅವ್ರಿಗೆ ಮಾತಾಡ್ಬೇಡ ಅಂತ ಹೇಳ್ರಿ. ವಾಕ್ಯ ಸ್ಟಾರ್ಟ್ ಆದಾಗ ಇದು ಬಯಲಾಟ ಅಲ್ಲ, ದೊಂಬರಾಟ ಅಲ್ಲ. ನೀವು ನಿಮ್ಮ ನಿಮ್ಮ ದೇಹ, ಯಾರ ದೇಹಕ್ಕೆ ಅವ್ರ ಜವಾಬ್ದಾರಿ. ನಿನ್ನ ದೇಹಕ್ಕೆ ನೀನ್ ಜವಾಬ್ದಾರಿ, ನನ್ನ ದೇಹಕ್ಕೆ ನಾನ್ ಜವಾಬ್ದಾರಿ. ಅಯ್ಯೋ ತಂದೆ ಬಗ್ಗೆ ಬಹಳ ಅದ್ಭುತವಾದ ಮಾತು ಹೇಳಿದ್ರು. ರಾತ್ರಿ ಸಮಯದಲ್ಲಿ ಊಟ ಕೂತ್ಕೊಳ್ಳುವಾಗ ಒಬ್ಬ ಮಗ ಬರ್ಲಿ ಅಂದ್ರೆ ಅವ್ನ ಯಾಕೆ ಬಿಡಲಿಲ್ಲ, ಫೋನ್ ಮಾಡಿ ಕರೆಸ್ರಿ ಅಂತ ಕರೀತಾರೆ. ಅದು ತಂದೆಯ ಜವಾಬ್ದಾರಿ, ಒಂದು ಕುಟುಂಬದ ಯಜಮಾನನ ಜವಾಬ್ದಾರಿ. ಆದ್ರೆ ನನ್ನ ದೇಹಕ್ಕೆ ನಾನೇ ಜವಾಬ್ದಾರಿ. ಕೇಳ್ತೇನೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು, ಅಮ್ಮ ಹೋದ್ರಿ ಯಾರಿಗಂತಮ್ಮ? ದೇವರಿಗೆ ಮೀಸಲಾಗಿಯೂ. ಮೀಸಲಂದ್ರೆ ಏನಮ್ಮ? ರಿಸರ್ವ್ಡ್, ಅವರಿಗೆ ಅಂಕಿತ. ಇದು ಬೇರೆ ಯಾರಿಗೂ ಅಲ್ಲ. ಈ ದೇಹ ದೇವರಿಗೆ ಅಂಕಿತ, ಲೋಕಕ್ಕಲ್ಲ, ಲೋಕದ ಆಶೆಗಳಿಗಲ್ಲ, ಸುಖಗಳಿಗೋಸ್ಕರ ಅಲ್ಲ. ಈ ದೇಹ ಸುಖವನ್ನ ಪೂರೈಸ್ಕೊಳ್ಳೋಕೋಸ್ಕರ ಅಲ್ಲ, ಕಣ್ಣಿನ ಆಶೆ ನೆರವೇರಿಸೋಕೋಸ್ಕರ ಅಲ್ಲ, ಕಿವಿ ಏನ್ ಕೇಳಿಸ್ಕೊಳ್ಳುತ್ತೋ ಅದನ್ನ ಮಾಡೋಕ್ಕೋಸ್ಕರ ಅಲ್ಲ, ಕೈ ಏನ್ ಬಯಸುತ್ತೋ ಅದನ್ನ ಮಾಡೋಕ್ಕೋಸ್ಕರ ಅಲ್ಲ. ದೇವರಿಗೋಸ್ಕರ ಸಪರೇಟ್, ಮೀಸಲು ಅಂದ್ರೆ ರಿಸರ್ವೇಶನ್. ಅದನ್ನು ಯಾರು ಮುಟ್ಟಕ್ಕಾಗಲ್ಲ. ಈ ದೇಹ ಯೇಸು ಸ್ವಾಮಿದು ಅಂತ ಫಿಕ್ಸ್ ಆದ್ಮೇಲೆ ಆ ದೇಹದ ಮೇಲೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ. ನಿನ್ನ ದೇಹದ ಮೇಲೆ ಬೇರೆ ಯಾರಿಗಾದ್ರೂ ಅಧಿಕಾರ ಕೊಟ್ಟಿದೀಯಾ? ಲೋಕದ ಯಾವ ವಿಷಯ ನಿನ್ನ ದೇಹವನ್ನು ಆಳ್ತಾ ಇದ್ದಾವೆ ಇವತ್ತು? ಯಾವ ಆಶೆಗಳು ನಿನ್ನ ಆಳ್ತಾ ಇದ್ದಾವೆ? ಯಾವ ಆಲೋಚನೆಗಳು ನಿನ್ನ ಆಳ್ತಾ ಇದ್ದಾವೆ? ಎಷ್ಟೋ ಸಲ ನಾವು ರಾತ್ರಿಗಳಲ್ಲಿ ಎಚ್ಚರಿಕೆ ಆದಾಗ, ಬೆಳಗಿನ ಜಾವ ಇದ್ದಾಗ ಎಲ್ಲೋ ಒಂದು ಕಡೆ ಮೂಕ ವೇದನೆ, ಎಲ್ಲೋ ಒಂದು ಕಡೆ ವೇದನೆ, ಏನೋ ಒಂದ್ ಕಡೆ ಬೇಚಾರು, ನನ್ ದೇವ್ರ ಪ್ರಕಾರ ನಡೀತಾ ಇಲ್ವೇನೋ, ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಎಲ್ಲೋ ಪವಿತ್ರಾತ್ಮ ದೇವರು ಮುಳುಗ್ತಾ ಇರ್ತಾನೆ. ಬಹಳ ಸಲ ನಾನು ರಾತ್ರಿಗಳಲ್ಲಿ ಎಚ್ಚರಿಕೆ ಆದಾಗ ಸಡನ್ ಆಗಿ ಒಂಥರ ವೇದನೆ ಬರುತ್ತೆ. ಪ್ರಶ್ನೆ ಮಾಡ್ಕೊಂತೀನಿ, ಯಾಕೆ ಈ ವೇದನೆ? ಏನಾಯ್ತು ನಿನ್ನೆ? ಏನು ಆಗಿಲ್ವಲ್ಲ? ಎಲ್ಲೋ ಪವಿತ್ರಾತ್ಮ ದೇವರು ನರಳುತ್ತಾ ಇದ್ದಾನೆ. ಪವಿತ್ರಾತ್ಮ ದೇವರು ನರಳುತ್ತಾ ಇದ್ದಾನೆ. ಎಲ್ಲೋ ನಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದಾನೆ, ಅದು ನಮ್ಮಿಂದ ಸಿಗ್ತಾ ಇಲ್ಲ. ಮೊಣಕಾಲು ಹಾಕು, ಅನ್ಯ ಭಾಷೆಯಲ್ಲಿ ಮಾತಾಡು. ಆ ಭಾರ ನಿನ್ನಿಂದ ತೊಲಗುವವರೆಗೆ ಅನ್ಯ ಭಾಷೆಯಲ್ಲಿ ಮಾತಾಡು. ವಾಕ್ಯ ಹೇಳುತ್ತೆ, ಪವಿತ್ರಾತ್ಮನು ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ತಂದೆಯಾದ ದೇವರ ಮುಂದೆ ಆತನ ವಿಜ್ಞಾಪನೆ ಮಾಡ್ತಾನಂತೆ. ಆ ರೀತಿ ಕನೆಕ್ಟ್ ಆಗ್ಬೇಕು ನೋಡಿ ಇವನ ಹತ್ರ. ಸಂಡೆ ಮಾತ್ರ ಕನೆಕ್ಟ್ ಆಗೋದಲ್ಲ, ಉಪವಾಸ ಪ್ರಾರ್ಥನೆ ಬಂದಾಗ ಕನೆಕ್ಟ್ ಆಗೋದಲ್ಲ, ಮನೆ ಜಪಕೂಟಕ್ಕೆ ಯಾರೋ ಬರಲಿ, ಕಾಲೇಜ್ ಪ್ರೇಯರ್ ಮೀಟಿಂಗ್ ಹೋದಾಗ ಕನೆಕ್ಟ್ ಆಗೋದಲ್ಲ, ಯಾರೋ ವಿಶ್ವಾಸಿ ಕಂಡಾಗ ಮಾತ್ರ ಕನೆಕ್ಟ್ ಆಗೋದಲ್ಲ. ಪ್ರತಿ ಗಳಿಗೆಯಲ್ಲಿ ನಾವು ಪವಿತ್ರಾತ್ಮಕ್ಕೆ ಕನೆಕ್ಟ್ ಆಗ್ಬೇಕು. ಹಲ್ಲೆಲೂಯಾ. ಮೀಸಲಾಗಿದೆ ನಿನ್ನ ದೇಹ. ಯೌವನಸ್ಥ ಮಕ್ಕಳೇ, ಅಣ್ಣಂದ್ರೆ, ಅಕ್ಕಂದ್ರೆ, ನಿಮ್ಮ ದೇಹ ಮೀಸಲಾಗಿದೆಯಾ? ದೇವರಿಗೋಸ್ಕರ ಅದನ್ನ ಪವಿತ್ರವಾಗಿ ಕಾಪಾಡ್ಕೊಳ್ತಾ ಇದ್ದೀರಾ? ನಾನ್ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಇಲ್ಲಿವರೆಗೂ ಎಲ್ಲಾ ಚೆನ್ನಾಗ್ ಆಗ್ತಾ ಇದೆ, ನೋ ಪ್ರಾಬ್ಲಮ್, ಆಲ್ ಇಸ್ ವೆಲ್. ನಾನು ಎಲ್ಲರಿಗೆ ಟೋಪಿ ಹಾಕ್ತಿದ್ದೀನಿ, ಎಲ್ಲರಿಗೆ ಮೋಸ ಮಾಡ್ತಾ ಇದ್ದೀನಿ ಅನ್ನುವಂತ ಭ್ರಮೆಯಲ್ಲಿ ನಾನು ಹೋಗ್ತಾ ಇದ್ರೆ ಒಂದು ಸಮಯ ಬರುತ್ತೆ, ಅದು ಬಟ್ಟ ಬಯಲಾಗುತ್ತೆ. ನಿನ್ನ ದೇಹ ಮೀಸಲಾಗಿಯೋ ಯಾರಿಗೂ ಅದು ಇಲ್ಲ. ನಿನ್ನ ದೇಹ ಅವಯವಗಳು ದೇವರಿಗೆ ಅಂಕಿತ. ಹೇಳುವಾಗ ನನ್ನ ಹೃದಯ ನಡುತ್ತಾ ಇದೆ.
ಪವಿತ್ರಾತ್ಮ ಅನೇಕ ವಿಷಯಗಳು ನನಗೆ ಸಿನಿಮಾ ತರ ತೋರಿಸ್ತಾ ಇದ್ದಾನೆ. ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಬೆಳಗಿನ ಜಾವದಲ್ಲಿ. ನಿನ್ನ ದೇಹವನ್ನು ಮೀಸಲಾಗಿದ್ದೀಯ ದೇವರಿಗೆ. ನಿನ್ನ ಮನೆಯಲ್ಲಿ ನೀನು ನೋಡುವಂತ ವಿಷಯಗಳೇನು, ನಿನ್ನ ಮೊಬೈಲ್ ಅಲ್ಲಿ ಕಾಣಸಿಗುವಂತ ವಿಷಯಗಳೇನು, ನಿನ್ನ ಕಾಲ್ ಹಿಸ್ಟ್ರಿ ಏನ್ ತೋರಿಸ್ತಾ ಇದೆ, ನಿನ್ನ ಬ್ರೌಸಿಂಗ್ ಹಿಸ್ಟ್ರಿ ಏನ್ ತೋರಿಸ್ತಾ ಇದೆ, ಯಾರಿಗ್ ಗೊತ್ತಿಲ್ಲ ಕ್ಲಿಯರ್ ಹಿಸ್ಟ್ರಿ ಮಾಡಿರ್ತೀವಿ, ಪ್ರೈವೇಟ್ ಸೆಟ್ಟಿಂಗ್ಸ್ ಮಾಡಿರ್ತೀವಿ, ಪಾಸ್ವರ್ಡ್ಸ್ ಮಾಡಿರ್ತೀವಿ, ಯಾರನ್ನು ಮೋಸ ಮಾಡ್ತಾ ಇದ್ದೀವಿ. ಇವತ್ತು ಅಪ್ಪ ಅಮ್ಮನಿಗೆ ಮೋಸ ಮಾಡ್ತೀವಿ, ಗಂಡ ಹೆಂಡತಿ ಮೋಸ ಮಾಡ್ತಾನೆ, ಹೆಂಡತಿ ಗಂಡನಿಗೆ ಮೋಸ ಮಾಡ್ತಾಳೆ, ಸಭೆಗೆ ನಾವು ಮೋಸ ಮಾಡ್ತಾ ಇದ್ದೀವಿ. ಅದಕ್ಕಿಂತಲೂ ಹೆಚ್ಚಾಗಿ ದೇವ್ರನ್ನ ಮೋಸ ಮಾಡುವಂತ ಕನಿಷ್ಠ ದುಷ್ಟ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾಚಿಕೆ ಇರಬೇಕು ನಮಗೆ. ನಿಮ್ಮ ದೇಹವನ್ನ ಮೀಸಲಾಗಿಯೂ, ಮುಂದೆ ಹೋಗ್ರಿ, ಮೆಚ್ಚುಗೆಯಾಗಿಯೂ ಇರುವ ಮೀಸಲಾಗಿ ಎಲ್ಲ ಇರ್ಬೇಕು. ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ದೇವರು ನಮ್ಮನ್ನು ನೋಡಿ ಶಬಾಷ್ ಅನ್ಬೇಕು. ಬಹಳ ನಂಬಿಕಸ್ಥನಾದ ಒಳ್ಳೆಯ ಆಳು. ಮಗ ಅಂದ್ರೆ ಇವನು, ನನ್ನ ಮಗಳು ಅಂದ್ರೆ ಇವಳು. ಯೋಗನ ಬಗ್ಗೆ ದೇವ್ರ ಸಾಕ್ಷಿ ಕೊಟ್ಟ, ಅನೋಕನ ಬಗ್ಗೆ ಸಾಕ್ಷಿ ಕೊಡ್ತಾನೆ, ಮೋಶೆ ಬಗ್ಗೆ ಸಾಕ್ಷಿ ಕೊಡ್ತಾನೆ, ಅಬ್ರಹಾಮನ ಬಗ್ಗೆ ಸಾಕ್ಷಿ ಕೊಡ್ತಾನೆ, ದಾನಿಯಲ್ನ ಬಗ್ಗೆ ಸಾಕ್ಷಿ ಕೊಡ್ತಾನೆ. ಅದೇ ದೇವರು, ಬದಲಾಗದಂತ ದೇವರು, ನಿನ್ನೆ ಈ ಹೊತ್ತು ಎಂದೆಂದೂ ನಿರಂತರಕ್ಕೂ ಬದಲಾಗದಂತ ದೇವರು ಸಾಕ್ಷಿ ಕೊಡ್ತಾನ. ಪ್ರಶ್ನೆ ಮಾಡ್ಕೋಬೇಕು, ನನ್ನ ಕುರಿತಾಗಿ ಸಾಕ್ಷಿ ಕೊಡ್ತದಾನೆ. ಮೀಸಲಾಗಿಯೂ ಮೆಚ್ಚುಗೆಯಾಗಿ. ಸ್ವಾಮಿ ನಿನ್ನ ಬಗ್ಗೆ ಮೆಚ್ಕೊಂತಾ ಇದ್ದಾನ? ನೀನ್ ಕೆಲಸ ಮಾಡುವಂತ ಜಾಗದಲ್ಲಿ ನಿನ್ನ ಪಕ್ಕದ ವ್ಯಕ್ತಿ ಅವ್ರ ವಿಶ್ವಾಸ ಇಲ್ಲ, ಅವ್ರ ಹತ್ರ ನೀನ್ ಏನ್ ಮಾತಾಡ್ತಾ ಇದೆಯಲ್ಲ ಆ ಮಾತಿನ ಬಗ್ಗೆ ದೇವ್ರು ಮೆಚ್ಕೊಳ್ತಾ ಇದ್ದಾನ? ನಿನ್ನ ಮನೆ ಪಕ್ಕದಲ್ಲಿರ್ತಕ್ಕಂತ ಆ ವ್ಯಕ್ತಿಗಳು ಯಾರು ಯೇಸುವನ್ನು ನಂಬ್ಕೊಂಡಿಲ್ಲ, ಅವ್ರ ಹತ್ರ ಮಾತಾಡುವಾಗ ನಿನ್ನ ಮಾತುಗಳಿಂದ ದೇವರು ಮೆಚ್ಚುಗೆ ಪಡ್ತಾ ಇದ್ದಾನ? ಶಬ್ಬಾಷ್, ನನ್ನ ಮಗಳೇ ಚೆನ್ನಾಗಿ ಮಾತಾಡ್ತಾಳಪ್ಪ. ಮೆಚ್ಚುಗೆಯಾಗಿಯೂ ಮುಂದೆ ಮುಂದೆ ಸಜೀವ ಯಜ್ಞ. ಯಾವ ಯಜ್ಞ? ಎಲ್ಲರೂ ಹೇಳ್ಬೇಕು, ಎಂತ ಯಜ್ಞ? ಯಜ್ಞ ಅಂದ್ರೆ ಮತ್ತೆ ಅಲ್ಲಿ ಕೊಯ್ಬಿಡದೆ, ಅಲ್ಲಿ ಪ್ರಾಣಿ ಸತ್ತೋಗ್ಬಿಡುತ್ತೆ. ಸಜೀವ ಅಂದ್ರೆ ಏನು? ಧರ್ಮೋಪದೇಶಕಾಂಡ ಪುಸ್ತಕ, ಅದಕ್ಕೆ ಹೋಗೋದ್ರೆ ಟೈಮ್ ಇಲ್ಲ. ಧರ್ಮೋಪದೇಶಕಾಂಡ ಪುಸ್ತಕದಲ್ಲಿ ಮೋಶೆ ಹೇಳ್ತಾನೆ, ನೀವು ಯಾವಾಗಲೂ ದೇವರ ಮುಂದೆ ಬಲಿ ಕೊಡೋದಕ್ಕೋಸ್ಕರ, ಸಮಾಧಾನ ಯಜ್ಞ ಆಗಿರ್ಬೋದು, ಪಾಪ ಪ್ರಾಯಶ್ಚಿತ್ತ ಆಗಿರ್ಬೋದು, ಶುದ್ಧೀಕರಣ ಆಗಿರ್ಬೋದು, ನವೀಕರಣ ಆಗಿರ್ಬೋದು, ಪ್ರತಿಷ್ಠೆ ಆಗಿರ್ಬೋದು, ಸಾಕಷ್ಟು ಪ್ರೊಸೀಜರ್ಸ್ ಇದಾವೆ. ಅವೆಲ್ಲಕ್ಕೆ ನೀವು ಯಜ್ಞ ತರುವಾಗ ಆ ಯಜ್ಞದ ಪಶುವಾಗಿರ್ಲಿ ಪಕ್ಷಿಯಾಗಿರ್ಲಿ ಕೇಳಿಸ್ಕೊತಾ ಇದ್ದೀರಾ? ಪಶುವಾಗಿರ್ಲಿ ಪಕ್ಷಿಯಾಗಿರ್ಲಿ ಯಾವ ಲೋಪದೋಷ ಇರಬಾರದು. ಅದರ ಎಲ್ಲಾ ಅವಯವಗಳು ಸರಿಯಾಗಿ ಇರಬೇಕು. ಕುಂಟುದು, ಕುರುಡುದು, ಡೂಬುದು, ಡೊಗ್ಗದು ತಂದು ಕೊಡಬೇಡ್ರಿ, ಬೇಕಾಬಿಟ್ಟಿ ತಂದು ಕೊಡಬೇಡ್ರಿ. ಇವತ್ತು ನೀನ್ ಬೆಳಿಗ್ಗೆ ಕಾಣಿಕೆ ಹಾಕಿದ್ದಿ, ಯಾವ ಮನೋಸ್ಥಿತಿಯಿಂದ ಕಾಣಿಕೆ ಹಾಕಿದ್ದಿ? ದೇವರಿಗೆ ಮೆಚ್ಚುಗೆ ಆಗಿದೆ ನೀನು ಕೊಟ್ಟಂತ ಕಾಣಿಕೆ? ಚಿಕನ್ಗೋಸ್ಕರ, ಮಟನ್ಗೋಸ್ಕರ, ಫಿಶ್ಗೋಸ್ಕರ ಎಷ್ಟು ಎತ್ತಿಟ್ಟಿ, ಕಾಣಿಕೆಗೆ ಎಷ್ಟು ಕೊಟ್ಟಿ? ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನಿನ್ನ ಕಾಣಿಕೆಯಿಂದ ಈ ಚರ್ಚು ಇನ್ಸ್ಟಾಲ್ ಆಗಲ್ಲ, ನಿನ್ನ ಕಾಣಿಕೆಯಿಂದ ಚರ್ಚ್ ಉದ್ಧಾರ ಆಗಲ್ಲ, ನಿನ್ನ ಕಾಣಿಕೆಯಿಂದ ಪಾಸ್ಟರ್ ಅವರ ಕುಟುಂಬ ನಡೆಯಲ್ಲ. ಅದು ಶುದ್ಧ ಸುಳ್ಳು. ಬಿಟ್ಟು ಬಿಡ್ರಿ. ಆ ಮಂಕು ಏನಂತೀರ, ಭ್ರಮೆಯಿಂದ ಹೊರಗೆ ಬರ್ರಿ. ಅವರನ್ನ ಕರೆದಾತನು ನಂಬಿಗಸ್ತನು, ಈ ಸಭೆಯನ್ನು ಸ್ಥಾಪಿಸಿದಾತನು ನಂಬಿಗಸ್ತನು. ನೀನು ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಮಾಡ್ತಾನೆ. ಎಲಿಯರಿಗೆ ಅಲ್ಲಿ ಅವತ್ತು ಆ ಬರಗಾಲದಾಗ ರೊಟ್ಟಿ ಕೊಡಕ್ ಯಾರು ರೆಡಿ ಇಲ್ಲ, ಕಾಗೆಗಳನ್ನ ರೆಡಿ ಮಾಡ್ದ ದೇವರು. ಇವತ್ತು ನೀರು ಕಾಣಿಕೆ ಹಾಕಿಲ್ಲ ದೇವರು ಈ ಸಭೆಯಲ್ಲಿ ಏನು ಕೊಡಬೇಕು, ಏನ್ ಪೂರೈಸ್ಬೇಕು, ಅದಕ್ಕೋಸ್ಕರ ಎಲ್ಲಿಂದಲೇ ತಗೊಂಡ್ ಬರ್ತಾನೆ. ಯಾಕೆ ವಾಕ್ಯ ಹೇಳುತ್ತೆ, ಸಹಾಯವು ಮೇಲಿನಿಂದಲೇ. ಆದರೆ ಕೊಡುವಾಗ ನಿನ್ನ ಕಾಣಿಕೆ ದೇವರಿಗೆ ಮೆಚ್ಚುಗೆಯಾಗಿತ್ತ? ಎಷ್ಟು ಕೊಟ್ಟೆ ನಾನು ಕೇಳ್ತಾ ಇಲ್ಲ, ಅಪಾರ್ಥ ಮಾಡ್ಕೋಬೇಡ. ಅದು 10 ಪೈಸಾ ಆಗಿರ್ಬೋದು, 10 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ. ಅದ್ರ ಬಗ್ಗೆ ನಾನು, ಅದರ ಮೌಲ್ಯದ ಬಗ್ಗೆ ನಾನು ಕೇಳ್ತಾ ಇಲ್ಲ, ಕರೆನ್ಸಿ ಬಗ್ಗೆ ಕೇಳ್ತಾ ಇಲ್ಲ. ನೀನು ಕೊಟ್ಟಿದ್ದು ದೇವರಿಗೆ ಮೆಚ್ಚುಗೆಯಾಗಿದೆಯಾ? ನೀನು ಕೊಟ್ಟಂತ ಕೈ ದೇವರ ಮುಂದೆ ಯೋಗ್ಯವಾಗಿದೆಯಾ? ನೀನು ಕೊಟ್ಟಂತ ಹೃದಯ ದೇವರ ಮುಂದೆ ಯೋಗ್ಯವಾಗಿದೆಯಾ? ನೀನು ಕೊಡುವಾಗ ಯಾವ ಮನೋಭಾವನೆಯಿಂದ ಕೊಟ್ಟಿದ್ದಿ? ಕೊಟ್ಟಿಲ್ಲ, ದೇವರು ನಮಗೆ ಸ್ತೋತ್ರ. ದೇವರಿನ ಕೈಯನ್ನ ಬಲಪಡಿಸ್ತಾನೆ. ಮುಂದಿನ ದಿನಗಳಲ್ಲಿ ದೇವರು ನಿನಗೆ ಶಕ್ತಿ ನೀರು ಕೊಡುವಂತ ಪ್ರೇರೇಪಣೆ ಮಾಡ್ತಾನೆ. ಚಾಲೆಂಜ್ ಇದು. ಇವತ್ತು ನೀವು ಕೊಡಕ್ಕಾಗಿಲ್ಲ,
ನಿನ್ ಮುಂದೆ ದೇವ್ರ ಕಾಣಿಕೆ ಪಟ್ಟಿಗೆ ಬಂದಾಗ ಇಲ್ಲ ಅಂತ ಹೇಳಿದೀಯಾ, ಆ ನೋವು ದೇವರು ನೋಡಿದ್ದಾನೆ. ನಿನ್ನ ಒಂದು ಅಸಹಕತೆ, ನಿನ್ನ ಒಂದು ಹೆಲ್ಪ್ಲೆಸ್ನೆಸ್ ದೇವರು ನೋಡ್ತಾನೆ. ನಿನ್ನ ಕೈಗಳನ್ನ ಮುರಿದ ಕೈಗಳನ್ನ, ಜೋಲು ಬಿದ್ದ ಕೈಗಳನ್ನ, ನಡುಗೋ ಮೊಣಕಾಲುಗಳನ್ನ ಬಲಪಡಿಸುವಂತ ದೇವರು. ಕೆಲವು ಸಮಯಗಳಲ್ಲಿ ಕಾಣಿಕೆ ಚೀಲ ಬಂದಾಗ ನಾಚಿಕೆಯಿಂದ ಕೇವಲವಾದಂತ ನಾಣ್ಯಗಳು ಹಾಕ್ತಾ ಇದ್ದೆ. ಸ್ವಾಮಿ ನನ್ನ ಕೈಯನ್ನು ಬಲಪಡಿಸಿದ್ದಾನೆ. ಹೊಗಳಿಕೊಳ್ಳುವುದಾದರೆ ಕ್ರಿಸ್ತನಲ್ಲಿ. ನೀನ್ ದೇವರಿಗೆ ಇವತ್ತು ಏನು ಕಾಣಿಕೆ ಕೊಟ್ಟಿದ್ದಿ ಅದು ದೇವರಿಗೆ ಯೋಗ್ಯವಾಗಿದೆಯಾ? ಆತನದಲ್ಲಿ ಮೆಚ್ಚುಗೆ ಆಗಿದ್ದಾನ? ಬಾ ನನ್ನ ಮಗ ಕೊಟ್ಟ ಎಲ್ಲ ಒಂದು ಕ್ಷಣ ನಾವು ಮನಸ್ಸಾಲೋಚನೆ ಮಾಡೋಣ. ನಾನು ನನ್ನ ಕುಟುಂಬಕ್ಕೋಸ್ಕರ, ಇವತ್ತಿನ ಊಟಕ್ಕೋಸ್ಕರ, ಇವತ್ತು ಸ್ಪೆಷಲ್ ಫುಡ್ಗೋಸ್ಕರ ಎಷ್ಟು ಇಟ್ಕೊಂಡಿದ್ದೀನಿ? ದೇವರ ಕಾಣಿಕೆ ಎಷ್ಟು ಹಾಕಿದ್ದೀನಿ? ಅದು ನಿಜಾನ, ಸರಿನಾ, ಅದು ಯೋಗ್ಯನಾ? ಅಲ್ಲೇ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಹೇಳ್ತಾನೆ, ಸಜೀವ ಯಜ್ಞವಾಗಿ ಕೊಡುವಾಗ ಆ ಯಜ್ಞದಲ್ಲಿ ಯಾವುದೇ ಕುಂದು ಕೊರತೆ ಇರಬಾರದು, ಡಿಫೆಕ್ಟ್ ಇರಬಾರದು, ಕಳಂಕ ಇರಬಾರದು. ಯೇಸು ಸ್ವಾಮಿ ಒಂದ್ಸಲ ಚರ್ಚಲ್ಲಿ ಕೂತ್ಕೊಂಡಿದ್ನಂತೆ. ಕೂತ್ಕೊಂಡಾಗ ಕಾಣಿಕೆ ಹಾಕ್ತಾ ಇದ್ರಂತೆ. ಏನಾಗ್ತಿದ್ರಂತೆ? ಕಾಣಿಕೆ ಹಾಕ್ತಾ ಇದ್ರಂತೆ. ಕಾಣಿಕೆ ಹಾಕುವಾಗ ಸ್ವಾಮಿ ಸುಮ್ಮನೆ ನೋಡ್ತಾ ಇದ್ದ. ಬಹಳ ಜನ ತಮ್ಮ ಪರ್ಸನಲ್ ಅಸಿಸ್ಟೆಂಟ್ಗಳನ್ನ, ಸೆಕ್ರೆಟರಿಗಳನ್ನ, PA ಸರ್ವೆಂಟ್ಸ್ ನ ಕರ್ಕೊಂಡ್ ಬಂದ್ರು. ಏನಕ್ಕೆ? ಕಾಣಿಕೆ ಚೀಲ ಹೊತ್ಕೊಂಡ್ಬರಕ್ಕೆ. ಅಷ್ಟು ಭಾರವಾಗಿದ್ದು. ಗಂಭೀರವಾಗಿ ಬಂದು 1 ಲಕ್ಷ, 3 ಲಕ್ಷ, 10 ಲಕ್ಷ ಮದುವೆ ಓದ್ತಾರಲ್ಲ, ಆ ತರ ದೊಡ್ಡದಾಗಿ ಕೊಟ್ಟೋದ್ರಂತೆ. ನಿನ್ನ ಬಲಗೈ ಕೊಡುವಾಗ ಎಡಗೈ ಗೊತ್ತಾಗ್ಬಾರ್ದಂತೆ. ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ಅವರೆಲ್ಲ ಬಂದು ಲಕ್ಷ, ಸಾವಿರ, ಎಷ್ಟೋ ದುಡ್ಡು, ಅದರಲ್ಲಿ 80G ಬರಬೇಕು ಅಂತೇಳಿ, ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ಬೇಕಂತೇಳಿ ಸಾವಿರ ಆಗ್ತಾ ಇದ್ದಾರೆ. ಸ್ವಾಮಿ ಸುಮ್ಮನೆ ನೋಡ್ತಾ ಇದ್ದ. ಅವ್ರು ಬರೋರ್ದು ಆರ್ಭಟ ನೋಡ್ತಾ ಇದ್ದ. ಒಂದು ಅಜ್ಜಿ ಬಂತು, ವಿಧವೆ ಬಂದ್ಲು. ಎಷ್ಟು ಲಕ್ಷ ಹಾಕಿದ್ಲಮ್ಮ ಅಮ್ಮ? ಹೇಳ್ಬೇಕಮ್ಮ, ಸಂಡೆ ಕ್ಲಾಸ್ ಮಕ್ಕಳು. ಎಷ್ಟು ಲಕ್ಷ ಹಾಕಿದ್ಲು? 2 ಪೈಸೆ, 2 ನಾಣ್ಯಗಳು. ಆಗಿನ ಕಾಲದಲ್ಲಿ ಏನ್ ಚಲಾವಣೆ ಇತ್ತು ಅದೆರಡು ತಗೊಂಬಂದು, ಯಾಕಂದ್ರೆ ಬಂದಂತ ಜನರೆಲ್ಲ ಭಯಂಕರ ದೊಡ್ಡ ಬ್ಯಾಗ್ ತಗೊಂಡ್ಬಂದಾರೆ. ತಾವು ಒತ್ಕೊಂಬರಕ್ಕಾಗಲ್ಲ, ಇನ್ನೊಬ್ರು ಕರ್ಕೊಂಡ್ಬಂದು ಕೊಟ್ಟೋಗ್ಯಾರ. ಫಾಸ್ಟ್, ಶಬಾಷ್, ವೆರಿ ಗುಡ್, ಥ್ಯಾಂಕ್ ಯು ಅಂತದಾನೆ. ಈ ಅಮ್ಮ ಬಂದು ಯಾರಿಗೂ ಗೊತ್ತಿಲ್ದಂಗೆ 2 ನಾಣ್ಯ ಬಿಟ್ಟೋದು. ಟಣ್ ಶಬ್ದ ಬಂತು. ಯಾರು ನೋಡಿಲ್ಲ, ನನ್ನ ಏಸಪ್ಪ ನೋಡ್ದ. ಯಾರು ನೋಡ್ಲಿಲ್ಲ, ಎಲ್ಲರೂ ಆ ದೊಡ್ಡ ಚೀಲಗಳು ಅಂತ ನೋಡ್ತಾ ಇದ್ದಾರೆ. ಆದ್ರೆ ನನ್ನ ಏಸಪ್ಪ ಆ 2 ನಾಣ್ಯಗಳನ್ನು ನೋಡ್ದ. ಕೊಟ್ಟಂತ ಆ ಬಡ ಹೃದಯವನ್ನ ನೋಡ್ದ. ನಿನ್ನ ದುಡ್ಡು ಎಷ್ಟು ಅಂತ ದೇವರಿಗೆ ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಕೊಡ್ತಾ ಇದೆಯೋ ಅದು ಸಜೀವ ಯಜ್ಞವಾಗಿರು. ಸಜೀವ, ನಿರ್ಜೀವ ಆಗಿರಬಾರ್ದು. ಗೊತ್ತಲ್ಲ ನಿಮಗೆ? ಸಜೀವ, ನಿರ್ಜೀವ. ಸಜೀವ ಅಂದ್ರೆ ಫುಲ್ ಆಫ್ ಲೈಫ್, ಜೀವನ ತುಂಬಿರೋದು. ನಿರ್ಜೀವ ಅಂದ್ರೆ ಶವಕ್ಕೆ ಸಮ. ನೀನು ಕೊಟ್ಟಂತ ಕಾಣಿಕೆ ಇವತ್ತು ನಿರ್ಜೀವವಾಗಿದೆಯಾ, ಸಜೀವವಾಗಿದೆಯಾ? ಏನು ಕೊಟ್ಟಿದ್ದಾನೆ ಬೇಕಾಗಿಲ್ಲ. ಐ ಆಮ್ ಲೀಸ್ಟ್ ಬಾದರ್ಡ್. ಯಾವ ರೀತಿ ಕೊಟ್ಟಿ ಇವತ್ತು? ಸ್ವಾಮಿ ಸುಮ್ಮನೆ ಕುತ್ಕೊಳ್ಳಿಲ್ಲ. ತನ್ನ 12 ಮಂದಿ ಶಿಷ್ಯರನ್ನ ಕರೆದ. ತಮ್ಮ, ಅಲ್ಲೇನ್ ದೊಡ್ಡ ಸೂಟ್ ಕೇಸ್ ನೋಡ್ತಿರೋ, ಏನ್ ದೊಡ್ಡ ಬ್ಯಾಗ್ ನೋಡಕತ್ತೀರೋ, ಎಷ್ಟೆಷ್ಟು ಕೊಡ್ತಾರಂತೇಳಿ. ಈ ವಿಧವೆ ಇವರೆಲ್ಲರಿಗಿಂತಲೂ ಕಡಿಮೆ ಕೊಟ್ಲು. ಅನ್ನ ಏನಂದಮ್ಮ? ಇನ್ನೊಂದ್ಸಲ ಫ್ರಾನ್ಸಿಸ್ ಅಂಕಲ್ ಬಂದಾಗ ಕುಂದ್ರದೇ ಬೇಡ, ಸುಮ್ಮನೆ ಪಾಠ ಮಾಡ್ತಾನೆ, ಕ್ವಶನ್ ಕೇಳ್ತಾನೆ. ನಾವು ಒಂದು ಅರ್ಥ ಆಗೋದು. ಎಲ್ಲರಿಗಿಂತಲೂ ಶ್ರೇಷ್ಠವಾದದನ್ನ ಕೊಟ್ಟಿದ್ದಾನೆ. ಇವತ್ತು ಸ್ವಾಮಿ ನಿನ್ ಬಗ್ಗೆ ಆ ಸಾಕ್ಷಿ ಹೇಳ್ತಾನ. ಕಾಣಿಕೆ ಕೊಡಕ್ಕಾಗಿಲ್ಲ, ಹೃದಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಏಸಪ್ಪ ಇವತ್ತು ಕಾಣಿಕೆ ಕೊಡಕ್ಕಾಗಿಲ್ಲ ಸ್ವಾಮಿ, ನನ್ನ ಕೈ ಬಲಪಡಿಸು ಸ್ವಾಮಿ, ಅದನ್ನು ಕೂಡ ಮೆಚ್ಚಿಸ್ತಾನೆ. ಸಜೀವವಾಗಿತ್ತು ಅಂದ್ರೆ, ಹೃದಯ ದೇವರಿಗೆ ಬೆಚ್ಚುವುದು ಅಂದ್ರೆ ಅದು ನಿನ್ನ ಜೀವಕ್ಕೆ ಮೀರಿದಂಥದ್ದಿರ್ಬೇಕು. ನಿನ್ನ ಜೀವಕ್ಕೆ ಮೀರಿದಂಥದ್ದಿರ್ಬೇಕು. ಸ್ವಾಮಿ ಇವತ್ತು ನಿನ್ನಿಂದ ಏನ್ ಅಪೇಕ್ಷೆ ಪಡ್ತದನ್ನ ಅದು ನೀನ್ ಕೊಡಕ್ ರೆಡಿ ಆಗಿದ್ಯಾ? ಚಾರೆಪ್ತ ವಿಧವೆ ಅಂತ ಇದ್ದಾಳೆ. ಚಾರೆಪ್ತ ಅನ್ನುವಂತ ಒಂದು ಊರು. ಚಾರೆಪ್ತ ಅನ್ನೋದೊಂದು ಊರು. ಆ ಊರಲ್ಲಿ
ಆ ಸುತ್ತಮುತ್ತ ಬಹಳ ಬರಗಾಲ. ಎಷ್ಟು ವರ್ಷ? 3 ವರ್ಷ ಬರಗಾಲ. ಸ್ವಾಮಿ ಹೇಳ್ತಾನೆ, ನೀನಲ್ಲಿ ಹೋಗಪ್ಪ. ಎಲ್ಲಿ ಹೇಳ್ತಾನೆ, ನೀನಲ್ಲಿ ಹೋಗು, ನಾನು ಅಲ್ಲಿ ನಿನಗೆ ಊಟ ಕೊಡ್ಬೇಕು ಅಂತೇಳಿ ಒಂದು ಬಡ ವಿಧವೆಗೆ ಹೇಳಿನಿ ಅಂತ ಹೇಳ್ತಾನೆ. ಯಾರಿಗೆ ಹೇಳಂತಮ್ಮ? ಬಡ ವಿಧವೆಗೆ ಹೇಳಿನಿ, ನೀನಲ್ಲಿ ಹೋಗು ಅಂತ ಹೇಳ್ತಾನೆ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನೋಡಿ. ಲೂಕದಲ್ಲಿ ಐತೆ, ಮಾರ್ಕಲ್ಲಿ ಐತೆ. ನಿಮ್ ಮನಸ್ಸಿಗೆ ಬಂದು ತೆಗಿರಿ. ಬಟ್ ಲೂಕ ತೆಗೆದ್ರೆ ಮಾತ್ರ 21 ತೆಗಿರಿ. ಮಾರ್ಕ ಜಲ್ದಿ ಸಿಕ್ಕನಲ್ಲಿ ಅಂಗಡಿ ಹತ್ರ ಅಂದ್ರೆ 12ನೇ ಅಧ್ಯಾಯ ತೆಗಿರಿ. ನೀವು ಯಾವ ಸಣ್ಣ ಹೋಗ್ತೀರೋ ಅದು. ಎಡಗಡೆ ಬಂದ್ರೆ ಲೂಕ ಸಿಗ್ತಾನೆ, ಬಲಗಡೆಯಿಂದ ಹೋದ್ರೆ ಮಾರ್ಕ ಸಿಗ್ತಾನೆ. ಅದು ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಮಾರ್ಕ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಅಲ್ಲಿ ಅದ್ಭುತವಾಗೈತೆ ಒಂದು ಸಣ್ಣ ಘಟನೆ. ಕೇಳಿಸ್ಕೊಂತ ಇದ್ದೀರಾ? ಆಮೇಲೆ ಓದ್ಬೇಕು. ನಾನು ಹೇಳಿದ್ರೆ ಮಾರ್ಕ್ ಮಾಡ್ಕೊಂಡ್ಬಿಡ್ರಿ, ಆಮೇಲೆ ಓದ್ರಿ. ಯಾಕಂದ್ರೆ ಬಹಳ ಜನಕ್ಕೆ ಓದ್ ಬರೋದಿಲ್ಲ, ಅವ್ರು ಬೈಬಲ್ ತಂದಿರಲ್ಲ, ಅವ್ರಿಗೋಸ್ಕರ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಭಯಂಕರ ಬರಗಾಲ ಐತೆ. ದೇವರು ತಾನು ಆರಿಸಿಕೊಂಡಂತ ವ್ಯಕ್ತಿಗೆ ಆ ಬರಗಾಲದ ಎಫೆಕ್ಟ್ ತೋರಿಸ್ಲಿಲ್ಲ. ಕೇಳಿಸ್ಕೊಂತ ಇದ್ದೀರಾ? ಇಡೀ ದೇಶ ಸುತ್ತಮುತ್ತಲ ಪ್ರಾಂತ ಎಲ್ಲ ಭಯಂಕರ ಬರಗಾಲ, ಕಠಿಣ ಬರಗಾಲ ಐತೆ. ಆದ್ರೆ ದೇವರು ಆರಿಸಿಕೊಂಡಂತ ಆ ಪ್ರವಾದಿಗೆ ಬರಗಾಲದ ಎಫೆಕ್ಟೇ ಇಲ್ಲ. ನಾನಾಗ್ಲೇ ಹೇಳಿದೆ, ನೀನು ಕೊಡುವಂತ ಕಾಣಿಕೆಯಿಂದ ಪಾಸ್ಟರ್ ಜೀವನ ನಡೆಯೋದಿಲ್ಲ. ಅವರು ಅಭಿಷಿಕ್ತರು, ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತವರು. ಅವರಿಗಿರುವಂತ ಸ್ಥಾನಮಾನವೇ ಬೇರೆ. ದೇವರವರನ್ನ ನಡಗಿಸ್ಕೊಂಡು ಹೋಗುವಂತ ರೀತಿನೇ ಬೇರೆ. ನೀನ್ ಇಮ್ಯಾಜಿನೇ ಮಾಡಬೇಡ. ಅವ್ರ ಲೈಫ್ ಸ್ಟೈಲ್ ನೋಡಿ, ಬಹಳ ಡಿಫ್ರೆಂಟ್ ಆಗಿರುತ್ತೆ. ಯಾವ ಕಾಗೆ ಬಂದು ಕೊಡುತ್ತೋ ಗೊತ್ತಿಲ್ಲ, ಯಾವ ಗುಬಿ ಬಂದು ಕೊಡುತ್ತೋ ಗೊತ್ತಿಲ್ಲ, ಯಾರು ಬಂದು ಕೊಡ್ತಾರೋ ಗೊತ್ತಾಗಲ್ಲ. ಬಟ್ ಅವರ ಜೀವದ ನಾವೇ ಸಂಸಾರದ ನೌಕೆ ನಡೀತಾನೇ ಇರುತ್ತೆ. ಅದು ದೇವರ ಮಕ್ಕಳಿಗಿರುವಂತಹ ಭಾಗ್ಯ. ನಾನು ಕೊಟ್ರೇನೆ ತಪ್ಪು ಹೇಳ್ತಾನೆ ಸ್ವಾಮಿ ತನ್ನ ಪ್ರವಾದಿಗೆ, ತನ್ನ ಮಗನಿಗೆ. ಅಲ್ಲಿ ದೂರ ಒಂದು ಊರ ಐತೆ, ಚಾರಪ್ತ ಅಂತೇಳಿ. ಅಲ್ಲಿ ಹೋಗು, ನಾನು ನಿನ್ನನ್ನ ಪೋಷಿಸುವುದಕ್ಕಾಗಿ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂತ ಹೇಳ್ತಾನೆ. ಚೆನ್ನಾಗಿ ಕೇಳಿಸ್ಕೋಬೇಕಮ್ಮ. ಏನ್ ಹೇಳ್ತಾನೆ? ನೀನು ಆ ಚಾರಪ್ತ ಅನ್ನುವಂತ ಊರಿಗೆ ಹೋಗು, ನಿನ್ನನ್ನ ಪೋಷಿಸಬೇಕು ಅಂದ್ರೆ ನಿನಗೆ ಊಟ ನೀರು ಕೊಡಕ್ಕೆ ನಾನು ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. ಯಾರಿಗಮ್ಮ? ಯಾರನ್ನ? ರಾಜನಿಗ, ಶಾನ್ಭೋಗರ್ಗ, ಕುಲಕರ್ಣಿಗ, ತಳವಾರಗ, ಪ್ರೆಸಿಡೆಂಟ್ಗ, ನಂಬರ್ಗ, ನಂಬರ್ಲೆಸ್ಗ, ಯಾವ ಗಣನೆಗೆ ಯಾವ ಪುರುಷ ಲೆಕ್ಕಕ್ಕೆ ಬರ್ಲಿಲ್ಲ. ಲಾಡ್ವೆಲ್ಲ ಬರ್ಲಿಲ್ಲ. ದೇವ್ರ ಮುಂದೆ ಒಬ್ಬ ವಿಧವೆಯನ್ನ ಆರಿಸಿಕೊಂಡ. ಊಹಿಸಲಾರದಷ್ಟು ರೀತಿಯಲ್ಲಿ ಸ್ವಾಮಿ ನಮಗೆ ಸಹಾಯ ಮಾಡ್ತಾನೆ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದ. ಈಗ ಬೇಷಾಡ್ತೀವಿ ಏನನ್ನ ಬಂದಾಗ, ಯಾಕಣ್ಣ ಯಾವ ಮಣ್ಣ. ಫಸ್ಟ್ ಈಗ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕಾಗತ್ತೆ. ಯಾಕಣ್ಣ ಯಾಕಿವೆ ಅಲ್ಲ. ಇಲ್ಲಿದ್ದಾಗ ಭಯಂಕರ ನಾವು ಒಬ್ಬ ಹೆಂಗಿರ್ತೀವಿ ಅಂದ್ರೆ ಚರ್ಚಲ್ಲಿ ಪರಲೋಕದಿಂದ ಹಂಗೆ ತುಪಕ್ಕಂತ ಬಿದ್ದಂತ ತುಂಡುಗಳೇ ನಾವು. ಇಲ್ಲಿ ಹಿಂಗೆ ಟಪಕ್ಕಂತ ಕಣ್ಮುಚ್ಚಿದಲ್ಲೇ ಪರಲೋಕದ ಕಣ್ತಿಗೆ ಅಷ್ಟು ವಿಶ್ವಾಸ. ಸೈತಾನ್ ನಮ್ಮ ಕಾಲ್ ಕೆಳಗೆ ಅಂತಿರ್ತೀವಿ ಅಷ್ಟೇ. ಸಮಸ್ಯೆ ಬಂದಾಗ ಒಳಗೆ ದೇವರು ಆ ಪ್ರದೇಶದಲ್ಲಿ ಯಾವ ಗಂಡು ಮಗನನ್ನ ಆರಿಸ್ಕೊಳ್ಳಿಲ್ಲ. ಲೋಕ ರೀತಿಯಲ್ಲಿ ಯಾರು ಸಹಾಯ ಮಾಡಬಲ್ಲರು ಅವ್ರನ್ನ ಆರಿಸ್ಕೊಳ್ಳಿಲ್ಲ. ಒಬ್ಬ ಬಡ ವಿಧವೆಗೆ ಆಜ್ಞಾಪಿಸಿದ್ದೇನಂತ ಸ್ವಾಮಿ ಹೇಳ್ದ. ಇವತ್ತು ಲೋಕ ದೃಷ್ಟಿಯಲ್ಲಿ ನೀನು ಬಹಳ ಕನಿಷ್ಠನಾಗಿದೆಯಾ? ಲೋಕ ದೃಷ್ಟಿಯಲ್ಲಿ ಯಾವ ಲೆಕ್ಕಕ್ಕೆ ಬಾರದಂತ ವ್ಯಕ್ತಿ ಆಗಿದೆಯಾ? ಲೋಕದಲ್ಲಿ ನಿಮ್ ಯಾರು ನಾಮ್ ನಿಶಾನ ಮಾಲೂಮ್ನೈ ಅಂತಾರ ನಿನ್ನ ನೋಡಿ, ನೀನ್ ದರಿದ್ರ, ನಿನ್ನ ಮನೇಲಿ ವೇಸ್ಟ್ ಡಸ್ಟ್ಬಿನ್ ಅಂತಾರ. ದೇವ್ರ ನಮಗ್ ಸ್ತೋತ್ರ. ದೇವ್ರು ನಿನ್ನಂತವನ್ನೇ ಆರಿಸ್ಕೊಳ್ಳೋದು. ದೇವರು ಗಿದ್ಯೋನನ್ನ ಆರಿಸ್ಕೊಂಡ. ಆ ವಂಶದಲ್ಲಿ ಯಾರನ್ನ ಆರಿಸ್ಕೊಳ್ಳಿಲ್ಲ. ಇಸ್ರಾಯೇಲ್ನಲ್ಲಿ ಕೊನೆಯ ಪಂಗಡ ಬಂದು ಆ ಗಿದ್ಯೋನನ ಪಂಗಡ. ಆ ಪಂಗಡದಲ್ಲಿ ಲಾಸ್ಟ್ ಫ್ಯಾಮಿಲಿ ಬಂದು ಗಿದ್ಯೋನನ ಫ್ಯಾಮಿಲಿ. ಆ ಫ್ಯಾಮಿಲಿಯಲ್ಲಿ ಲಾಸ್ಟ್ ಬಂದು ಇವ್ರ ಅಪ್ಪ ಅಮ್ಮ ಕುಟುಂಬ. ಆ ಕುಟುಂಬದಲ್ಲಿ ಲಾಸ್ಟ್ ಟೋಕನ್ ನಮ್ಮ ಗಿದ್ಯೋಂದು. ವೇಸ್ಟ್ ಬಾಡಿ ಅವನು, ಯಾರ ಲೆಕ್ಕಕ್ಕೆ ಬರಲ್ಲ. ಟೋಟಲ್ ವೇಸ್ಟ್ ಕ್ಯಾಂಡಿಡೇಟ್. ఎందుకన్నా పుట్టినవరా ನೀವು నా ఇంట్లో నా పరువు పాడు చేసికి ಅಂತ ನಮಗೆ ಬ್ಯಾಡ್ಜ್ ಮೇಲೆ ಬ್ಯಾಡ್ಜ್ ಆಗ್ತಿರ್ತಾರೆ ಮನೆಯಾಗ ಅಪ್ಪ ಅಮ್ಮ. ಅಂತ ಬ್ಯಾಚ್ ನಮ್ಮವನೇ ಅವ್ನು ಗಿದ್ಯೋನ. ದೇವದೂತ ಹೇಳ್ತಾನೆ ಮಹಾಪರಾಕ್ರಮಶಾಲಿಯಾದ ಗಿದ್ಯೋನೇ. ಏನಂತಾನೆ ಸ್ವಾಮಿ? ಮಹಾಪರಾಕ್ರಮಶಾಲಿ. ನಮ್ಮ ಟುಸ್ಪಟಾಕಿ ಎಲ್ಲಿಯವ್ರು ಬಂದು ಬಡಿತಾರೆ ಮಿದ್ಯಾನ್ರ ಅಂತೇಳಿ ಒಂದು ಶೀಟ್ ಹಾಕೊಂಡು ಶಾಮ್ಯಾನ ಹಾಕೊಂಡು ಬೆನ್ನು ಮಾಡಿ ಟಪಾ ಟಪಾ ಗೋಧಿ ಬಡಿತದನ. ಯಾರನ್ನ ಬಂದು ಮತ್ತೆ ಹೊಡೆದು ತಗೊಂಡ್ ಹೋಗ್ಬಿಡ್ತಾರಂತ. ಅಷ್ಟು ಹೀರೋ ನಮ್ಮನ್ನೆಲ್ಲ ಭಯಪಟ್ಟನ. ಬಾಗಿಲು ಮುಚ್ಕೊಂಡು ಕಿಟಕಿ ಮುಚ್ಕೊಂಡು ಸಂಸಾರ ಮಾಡೋ.
ಬಟ್ ಈ ದೇವದೂತ ಬಂದು ಏನಂತ ಹೇಳ್ತಾನೆ, ಪರಾಕ್ರಮಶಾಲಿಯಾದ ಗಿದ್ದೇನು. ఎవరಪ್ಪ ಗಿದ್ದೇನು? ಗಾಬರಿ ಆದ. ಇನ್ನೊಬ್ಬ ಗಿದ್ದೇನು ಯಾರ ಇಲ್ಲ ನೀನೇ ಸಾರ್ ಅಂದ. ಅಯ್ಯೋ ಆಧಾರ್ ಕಾರ್ಡ್ ರಾಂಗ್ ತಗೊಂಬಂದಿರಿ ಸರ್ ನೀವು, ಟ್ರ್ಯಾಕಿಂಗ್ ಸಿಸ್ಟಮ್ ಇಲ್ಲ, GPS ರಾಂಗ್ ಬಂದ್ಬಿಟ್ಟತೆ. ಕೆಲವೊಮ್ಮೆ ಗೂಗಲ್ ನಾಗ ಬೇರೆ ಹೋಗ್ತದಲ್ಲ, ಒಂದ್ಸಲ ಹಿಂಗೆ ಗೂಗಲ್ ಹೋಗ್ತಾ ಇದ್ವಿ ನಾವು, ಎಲ್ಗೂ ಹೋಗಿ ನಿಂತ್ಕೊಂಡಿವಿ, ಆ ಕಡೆ ಈ ಕಡೆ ದಾರೇ ಇಲ್ಲ. ನಾನೇಂತ ನಿನ್ನ ಗೂಗಲ್ ನಾಗ ನಂಬಿಕೆ ಬರ್ತೀವಿ ಗುರುವೇ, ನೀನು ರೋಡ್ ಕೇಳ್ಕೊಂಬ. ಹೋಗ್ತಾ ಇದೀವಿ ಅದೆಲ್ಲ ತೋರ್ಸ, ಇಲ್ಲೇ ಇದೆ ಲೊಕೇಶನ್, ಹಿಯರ್ ಎಲ್ಲಿ ಲೊಕೇಶನ್, ಆ ಕಡೆ ಇಲ್ಲ ಬಾಗಿ, ಈ ಕಡೆ ಇಲ್ಲ ಬಾಗಿ. ಮತ್ತೆ ರಿವರ್ಸ್ ಮಾಡಕ್ಕೆ ನಮ್ಗೆ ಪಜಿತೆ ಆಯ್ತು. ನನ್ನ ರೈಟ್ ಲೆಫ್ಟ್ ಶುರು ಆಯ್ತು. ಕಂಡಕ್ಟರ್ ಕೆಲಸ. ಏನ್ ಹೇಳ್ತಾ ಇದೀನಿ ನಾನು? ಯಾವ್ದ್ರ ಬಗ್ಗೆ ಹೇಳ್ತಾ ಇದೀನಿ? ಗಿದ್ಯೋನ. ನಾನು ಗಿದ್ಯೋನ. ಬೇರೆ ಯಾರನ್ನ ಸ್ವಾಮಿ ಆ ಕಡೆ ಒಳಗೆ ಯಾರನ್ನ ಬಿಡ್ಬೇಕು ನೋಡಿ, ಸೇಮ್ ಹೆಸರು, ಫಾದರ್ ನೇಮ್ ಚೇಂಜ್ ಇರ್ತದೆ ಆಧಾರ್ ಕಾರ್ಡ್. ಇಲ್ಲ ನೀನೇ ಸ್ವಾಮಿ ಅಂತವನ್ನ ಆರಿಸ್ಕೊಂಡ. ಇವತ್ತು ನೀನನ್ನ ದೇವರು ಆರಿಸ್ಕೊಳಕ್ ರೆಡಿ ಆಗಿದ್ದಾನೆ. ನೀನ್ ರೆಡಿ ಆಗಿದೀಯಾ ದೇವರಿಗೋಸ್ಕರ ಶ್ರೇಷ್ಠವಾದ ವಿಷಯಗಳನ್ನು ಮಾಡಕ್ಕೆ? ಇವತ್ತವ್ರಿಗೆ ಯಾರು ಮಾಡಿಲ್ಲ, ಯಾರು ಕೇಳಿಸ್ಕೊಂಡಿಲ್ಲ, ಯಾರು ಊಹಿಸಲ್ಲ. ದೇವ್ರು ನಿನ್ನಿಂದ ಏನ್ ಮಾಡ್ತಾನೆ ಅಂತ ನಂಬಿಕೆ ಇರ್ಬೇಕಷ್ಟೇ. ಸ್ವಾಮಿ ಹೇಳ್ತಾನೆ, ನಾನು ನಿನ್ನನ್ನ ಪೋಷಿಸೋದಕ್ಕೋಸ್ಕರ, ಕೇರ್ ಟೇಕರ್, ನಿನಗೆ ಅನ್ನ ಪಾನ ವ್ಯವಸ್ಥೆ, ಮಲ್ಗೋಕೆ ಎಲ್ಲ ನೋಡ್ಕೊಳಕ್ಕೋಸ್ಕರ ದೊಡ್ಡ ಸೌಕಾರನ ಆರಿಸ್ಕೊಂಡಿಲ್ಲ. ಒಬ್ಬ ಬಡ ವಿಧವೆ ನಮ್ಮದು ರೈಟ್ ಅಂತ ಹೋದ. ಸ್ವಾಮಿ ಅಲ್ಲಿ ಯಾಕೆ ವಿಧಿಯೋದನ್ನ ಆರಿಸ್ಕೊಂಡಿ? ಯಾರನ್ನ ಫ್ಯಾಮಿಲಿ ಆರಿಸ್ಕೋಬೇಕಾಗಿತ್ತು. ವಿಧವೆ ಮನೆ ನಾನು ಹೋಗಿದ್ದೆ, ಜನರು ಏನಂತಾರ, ಏನು ನೂರಿಗೊಂದು ಮಾತಾಡ್ತಾರ, ನೆಲಕ್ಕೊಂದು ಮಾತಾಡ್ತಾರ, ಅಂತವೆಲ್ಲ ಕತೆ ಓದ್ಲಿ. ನಮ್ಮ ಪ್ರವಾದಿ ಹೋಗೋದು ನೆಟ್ಟಿಗೆ ಬಿಟ್ಟ ದಾರಿ, ಸುಮ್ಮನೆ ಬಂದ ಕಟ್ಟಿ ಕುತ್ಕೊಂಡ. ಸ್ವಾಮಿ ಹಾಲ್ಟ್, ಸ್ಟಾಪ್ ಅಂತ ಸ್ಟಾಪ್ ಆಗಿ ನೋಡ್ತಾನ. ಅಲ್ಲಿ ಯಾರೋ ಹೆಣ್ಮಗಳು ಕಟ್ಟಿಗೆ ಪುಳ್ಳಿ ಆರಿಸ್ತಾ ಇದ್ದಾಳೆ. ಏನ್ ಆರಿಸ್ತದಾಳೆ ಅಂದ್ರೆ ಅಷ್ಟು ಬಡತನ. ಹೆಮ್ಮಗ ಸರ್ವೆಂಟ ಕಳ್ಸಿಲ್ಲ, ಕಡಿಗೆ ತಗೊಂಬತ್ತಮ್ಮ, ಹೋಗಿ ಹೊಲಕ್ಕೆ ಕಡಿಗೆ ತಗೊಂಬ. ಇಲ್ಲ, ತಾನೇ ಬಂದಾಳೆ. ಬಡತನ. ಟಕ 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 ಆರಿಸ್ಕೊಂತ ಇಲ್ಲ, ಬಹಳ ನೋವಿನಲ್ಲಿ ಆರಿಸ್ಕೊಂತಾ ಇದ್ದಾಳೆ. ಕಣ್ಣೀರು ಸುರಿತಾ ಇದೆ, ಏನೋ ಪಿಟಿ 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 ಅಂತ ಇದ್ದಾಳೆ. ನಾನ್ ನೆನೆಸ್ತೇನೆ, ಏನಂತಿದ್ದಾಳೆ ಆಕೆ ಅಂದ್ರೆ, ನನಗೆ ಯಾಕೆ ಇವತ್ತು ಬಂತು? ನನ್ ಗಂಡ ಯಾಕೆ ಸತ್ತೋದ? ನಾನ್ ಯಾಕೆ ಸಾಯ್ಬಾರ್ದಾಗಿತ್ತು ಮೊದ್ಲೇ? ನನ್ ಮಗನ್ ನೋಡ್ಕೋರು ಯಾರೇ ಇದ್ದಾರೆ? ಈ ಬರಗಾಲದಲ್ಲಿ ನನ್ನ ಜೀವಂತವಾಗಿರ್ಬೇಕಾಗಿತ್ತ? ನಮ್ಮೂರಾಗ ಎಷ್ಟೋ ಮಂದಿ ಚೆನ್ನಾಗಿದ್ದಾರೆ, ನಾನು ಏನ್ ಮಾಡಿದ್ದೆ ಅಂತ ನನಗಿಂತ ಗೊತ್ತು. 108 ಪ್ರಶ್ನೆಗಳಿಂದ ಆ ಹೆಣ್ಣು ಮಗಳು ಕಣ್ಣೀರಿನಲ್ಲಿ ಕಟ್ಟಿಗೆ ಆರಿಸ್ಕೊಂತಾ ಇದ್ದಾಳೆ. ಅದು ಅಂತಿಂತ ಕಟ್ಟಿಗೆ ಆರಿಸ್ಕೊಳ್ಳೋದಲ್ಲ, ಲೈಫ್ ಅಲ್ಲಿ ಲಾಸ್ಟ್ ಟೈಮ್ ಅದು ಕಟ್ಟಿಗೆ ಆರಿಸ್ಕೊಳ್ಳೋದಕ್ಕೆ. ನಾಳೆ ಆಕೆ ಕಟ್ಟಿಗೆ ಆರಿಸ್ಕೊಳಕ್ ಬರಲ್ಲ. ಯಾಕೆಂದ್ರೆ ಅವ್ರ ಮನೆಗೆ ಅಡಿಗೆ ಮಾಡಕ್ ಹಿಟ್ಟಿಲ್ಲ. ಲೈಫ್ ಅಲ್ಲೇ ಲಾಸ್ಟ್ ಊಟ. ನಮ್ಮವ್ರು ತರಕಾರಿ ವ್ಯಾಪಾರ ಮಾಡಕ್ಕೆ ಮಾಡ್ತಿರ್ತಾರೆ. ಜೀವನದಲ್ಲಿ ಕೊನೆ ಸಲ ಟೊಮೊಟೊ ಹಣ್ಣು ಕೊಂಡ್ಕೊಂಡಂಗೆ ಆ ಒಂದು ಟೊಮೊಟೊ ತಗೊಂಡು ಹಿಂಗ ನೋಡಿ 360 ಡಿಗ್ರೀಸ್ ನೋಡಿ, ಹೌದಾ? ಆ ಬೆಂಡೆಕಾಯಿ ತಗೊಂಡು ಕಾಲು ಕೈ ಮುರಿದು ಫ್ರಾಕ್ಚರ್ ಮಾಡಿ, ಮಲ್ಟಿಪಲ್ ಫ್ರಾಕ್ಚರ್ಸ್ ಮಾಡಿ ಮತ್ತೆ ವಾಪಸ್ ಬಿಸಾಕೋದು. ಅವ್ನ್ ಮಾರ್ಕೊಂಡು ಬಂಡಿ ಏನ್ ಮಾಡ್ಬೇಕು? ನೋಡ ಮತ್ತೆ ಎದುರು ಬಂದು 3-4 ಅಂಗಲ್ ಅಟ್ಲಾಕ್ ಮುರಿದು ಬಿಸಾಕೋದು. ಹೀರೆಕಾಯಿ ತೆಗೆದು ಎಂಜಿನ್ ಮಾಡಿ ಆ ಜೀವನ ಕೋತಿಗಳು ಮಾಡ್ತಾವಲ್ಲ ಹಂಗೆ ಮುಖಕ್ಕೆ ಅವ್ನು ಬೆಳಿಗ್ಗೆ 3 ಗಂಟೆ ತಗೊಂಡ್ಬಂದಿರ್ತಾನ. ಏನ್ ಜೀವನದಾಗ ಮತ್ತೆ ಟೊಮೊಟೊ ಲಾಸ್ಟ್ ಟೈಮ್ ನಾಳೆ ತಿನ್ನಂಗ ಮಾಡ್ತಾರೆ. ಅಯ್ಯೋ ಕೊಟ್ಟು ತಗೋ, ಒಂದು 10 ರೂಪಾಯಿ ಇದ್ರೆ ಜಾಸ್ತಿ ಕೊಡು, ನೆಕ್ಸ್ಟ್ ಬಂದ್ ನಿಮ್ ಮನೆ ಮುಂದೆ ಅಕ್ಕ ಅಂತ ಹೇಳ್ತಾನೆ, ಗ್ಯಾರಂಟಿ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತು ಈ ತಾಯಿ ಬಹಳ ಡಿಫ್ರೆಂಟ್ ಎಲ್ಲರಿಗಿಂತ ಅಂತ. ಹಲೋ, ನಿನ್ ಮನೆ ಬಗ್ಗೆ ಒದ್ದಲಪ್ಪ ಅಂತ ದಕ್ಕೊಂಡು ಹೋಗ್ಬಾರ್ದು. ಬಂಡಿ ಯಾಕ ಬೆಳೆ ಹಂಗ್ ಹೋಗ್ಬಾರ್ದು. ಇಲ್ಲಿ ಬಂದ್ಕೊಂಡು ಮೈಕ್ರೋಫೋನ್ ಆನ್ ಮಾಡ್ಕೊಂಡ್ಬಿಡ್ದು, ಆಫ್ ಮಾಡ್ಕೊಂಡ್ಬಿಡ್ತಾನ. ಎಲ್ಲಿ ಬರ್ತಾಳ ಅಯ್ಯಮ್ಮ ಅಂತೇಳಿ ಮತ್ತೆ ಅಲ್ಲಿ ಟೊಮೊಟೊ ಬೆಳ್ಳುಳ್ಳಿ ಅಲ್ಲೋಗ ಆನ್ ಮಾಡ್ಕೊಂತಾನ. ಈ ಹಣ ಬಂದ್ರೆ ಇಲ್ಲ ಬೇಡ ಹೋಗ್ತೀನ ಮಾತ್ರ ಹಂಗ ಮಾಡ್ಬೇಡ. ನಮ್ಮ ಮನೆಗೆ ಬುಧವಾರ ಭಯ ಬಿಡ್ತಾಳ ಪಲ್ಯ ತಗೊಂಡು. ಎಲ್ಲಿಂದ ಬರ್ತಾಳೆ ಸರ್? ನಾವೊಂದು ಶಂಕರ್ ಕಾಲ್ ನಿಂತಿದ್ವಿ, ಅಲ್ಲಿಂದ ಬರ್ತಾಳ ಅಯ್ಯಮ್ಮ. ಬಂದು ಅಕ್ಕ ಅಂತಾಳ. ನಾನಂತೀನಿ, ನೋಡಮ್ಮ ನಿನ್ ತಂಗಿ ಬಂದ್ ನೋಡು ಅಂತೀನಿ. ಎಷ್ಟು ಪ್ರೀತಿದ ಅಕ್ಕ. ನಾವು ಹೊರಗೆ ಹೋಗೋದಿಲ್ಲ ಅಮ್ಮ. ನಾನು ಸುಮ್ಮನೆ ಕೆಲಸ ಸುಮ್ಮನೆ ಅಕ್ಕ ಸಿಸಿಲಿ ನಿಮ್ಮ ಅಕ್ಕ ನಿನ್ ತಂಗಿ ಬಂದೋಡಿ ಸುಮ್ಮನೆ ಅಂತಿರ್ತಾಳ. ಹೋಗೋದಿಲ್ಲ. ಪ್ರೀತಿ ಅದೇನೋ ಒಂಥರ ಪ್ರೀತಿ ಅಮ್ಮನಿಗೆ. ಮತ್ತೆ ಹೋಗಿ ಇಳಿಸ್ಕೊಂಡ ಮೇಲೆ ನಾವ್ ಏನು ಅಂತ ಕೇಳಂಗಿಲ್ಲ. ಇದು ಕೊಡಮ್ಮ ಅಂತ ನಿಜವಾಗ್ಲೂ ಕೇಳಿಲ್ಲ. ಪಟ 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 ಏನ್ ಮಾಡ್ತಿರ್ತಾವ ಗೊತ್ತಲ್ಲ, ಕೂತ್ಕೊಂಡು ನಾವು ಹೋಗೋಣವ್ರಿಗೆ ಪುಂಡೆ ಪಲ್ಯ ಸೋಸ್ದೆ, ಇನ್ನೇನ ಪಲ್ಯ ಸೋಸಿ ಕವರ್ ರೆಡಿ ಮಾಡಿಬಿಡ್ತಾಳೆ ನಮಗೋಸ್ಕರ. ಏನಾಯ್ತಾ ಇದೀನಿ, ಅವಳಿಗೆ ಗೊತ್ತು ಈ ಮನೆಯಲ್ಲಿ ಏನೋ ವ್ಯತ್ಯಾಸ ಇದೆ.
ಪಟ 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 ಹಾಕಿ ಕೊಟ್ಟು ಎಷ್ಟು 70 ರೂಪಾಯಿ 50 ರೂಪಾಯಿ ಅದು ಎಷ್ಟೇ ಹೇಳ್ತಾಳೆ ಆಕಿ ತಗೊಂಡು ಹಬ್ಬ ಹೋಗ್ತೀನಕ್ಕ ಬರಬರ ಬರ್ತೀನಿ. ಯಾಕೆ ಹೇಳ್ತಿದೀನಿ? ಇವಾಗ ಒಂದ್ ಬಂಡಿ ಹೋಯ್ತು 10 ರೂಪಾಯಿ 4 ಕಟ್ಟ ಅಂದ್ರೆ ನೀನ್ 3 ಕಟ್ಟ ಸುಮ್ಮನೆ ಹೇಳ್ತಿರ್ತೀವಿ ನಾವು. ಯಾವ ಬಂಡಿ ಹೋಗಿಲ್ಲ ಅವತ್ತು. ಅಲ್ಲಪ್ಪ ಈಗ ಆಟೋನಾಗ 10 ರೂಪಾಯಿ 3 ಕೆಜಿ ಅಂತ ಹೋಗ್ಯಾರ, ನೀನ್ 2.5 ಕೆಜಿ ಅಂತಿ. ಆಮೇಲೆ ಮನೆಗೆ ಬಂದ್ಮೇಲೆ 10 ರೂಪಾಯಿ 3 ಕೆಜಿ ಕೊಟ್ಟ ಗೊತ್ತಾ ಎಷ್ಟು ಬೇಸದ. ಏನೋ ಜೀವನ ಒಲಿಂಪಿಕ್ ಮೆಡಲ್ ತಗೊಂಡಂಗ ನಮ್ಗೆ ಫೀಲಿಂಗ್. ಹಲ್ಲೆಲೂಯಾ. ಈಕಿ ಹಂಗ್ ಮಾಡ್ತಾ ಇಲ್ಲ. ಆಕಿ ಮತ್ತೆ ನಾಳೆ ಬರೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾಳೆ ಮನೆಗೆ ಅಡಿಗೆ ಮಾಡಕ್ಕೆ ಹಿಟ್ಟಿಲ್ಲ, ಚಪಾತಿ ಮಾಡಕ್ಕೆ ಮೇಲೆ ಹಾಕಕ್ಕೆ ಎಣ್ಣೆ ಇಲ್ಲ. ಲಾಸ್ಟ್ ಮೀಲ್ 2 ರೊಟ್ಟಿ ಮಾಡಕ್ಕಷ್ಟೇ ಹಿಟ್ಟೈತೆ, ಅದಕ್ ಬೇಕಾದಂತ ಎಣ್ಣೆ ಐತೆ. ಹತ್ಕೊಂತ ಅಯ್ಯೋ ನಾಳೆಯಿಂದ ನನ್ ಮಗ ಮಮ್ಮಿ ಊಟ ಬೇಕು, ನಾನು ಏನ್ ಕೊಡ್ಲಿ? ಇದೇ ಟೈಮ್ ಹೊಟ್ಟೆ ಸ್ವಾಗತ ಕೂಸಿಗೆ ಅಮ್ಮ ಅಂದ್ರೆ ಏನ್ ಕೊಡ್ಬೇಕು? ಅವರಪ್ಪ ಬದುಕಿದ್ರೆ ಕೊಡ್ತಾ ಇದ್ದ, ನನ್ನವರಂತ ಯಾರನ್ನ ಇದ್ದಿದ್ರೆ ಕೊಡ್ತಿದ್ರು. ನನಗೆ ಗಂಡನ ಕಡಿಯಿರಲಿಲ್ಲ, ನನ್ ಕಡಿಯಿರಲಿಲ್ಲ, ನನ್ನ ಜೀವನ ಏನು? 100 ಪ್ರಶ್ನೆಗಳಿಂದ ಆ ತಾಯಿ ಲೈಫಲ್ಲಿ ಲಾಸ್ಟ್ ಕಟ್ಟಿಗೆ ತಗೊಳ್ತಾ ಇದ್ದಾಳೆ. ಲೋಕ ರೀತಿಯಲ್ಲಿ ಅವಳು ನಾಳೆಯಿಂದ ಉಪವಾಸ ಸಾಯ್ಬೇಕು. ಲೋಕ ರೀತಿಯಲ್ಲಿ ಅವರು ದರಿದ್ರಳು, ಕನಿಷ್ಠಳು, ವಿಧವೆಯರಂದ್ರೆ ಆಗಿನ ಕಾಲದಲ್ಲಿ ಶಾಪಗ್ರಸ್ತರು. ವಿಧವೆಯರಂದ್ರೆ ಶಾಪ. ಅದಕ್ಕೋಸ್ಕರ ಇವಾಗಲೂ ಕೆಲವೊಂದು ಜಾತಿಗಳಲ್ಲಿ ವಿಧವೆ ಅಂತ ಬಂದ್ರೆ ಇಂತ ಸೈಡ್ಗೆ ಹೋಗ್ಬಿಡ್ತಾರೆ. ಇವಾಗ ಈ ಮೈಕ್ನಾಗ ಹೇಳ್ಬೇಕೆಲ್ಲ ಗೊತ್ತಿಲ್ಲ. ನಮ್ಮಲ್ಲಿ ಬೋಡಿ ಬಾಪ್ನಮ್ಮ ಅಂತಾರ. ಆ ಬ್ರಾಹ್ಮರು ಹೊಡ್ಕೊಂಡ್ಬಿಟ್ಟಿರ್ತಾರ, ಗಂಡ ಸತ್ತು ಹೋಗ್ಬಿಟ್ಟು. ಇವಾಗಿಲ್ಲ, ಇವಾಗ ಸ್ಟೈಲ್ ಆಗಿದ್ದಾರೆ. ನಾವು ಸಣ್ಣ ಹುಡುಗ ಹೋಗಿ ಮುಟ್ಟಿ ಓಡಾಗ್ಬಿಡ್ತೀವಿ ಅವ್ರನ್ನ. ಅವು ಪಾಪ ಮಡಿ 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 ಮಾಡ್ಕೊಂಡು ನೀರ್ ಚೆಲ್ಕಂತ ಹೋಗ್ತಿದ್ವು ಮುದುಕರು, ಬ್ರಾಹ್ಮರು, ವಿಧವೆಯರು. ನಾವು ಹುಡುಗ ಬಟ್ಟೆಗಳು ಏನ್ ಮಾಡ್ತೀರಿ? ಅಲ್ಲಿ ಸಿಗರೆಟ್ ಪ್ಯಾಕ್ ಆರಿಸ್ಕಂತ, ಬೆಂಕಿ ಪಟ್ಟಣ ಆರಿಸ್ಕಂತ ಹೋಗ್ತಾ ಅವ್ರು ನೋಡಿ ಹಿಂಗ್ ಮುಟ್ಟಿ ಓಡಾಗ್ಬಿಡೋದು. ಅದು ಶನಿ ಮುಡಿದೆ, ಶೂದ್ರ ಮುಡಿದೆ, ಥೂ ಥೂ ಅಂತ ಮತ್ತೆ ಹೋಗಿ ಸ್ನಾನ ಮಾಡ್ತಿದ್ವಿ. ಅವ್ರನ್ನ ಯಾರು ಮುಟ್ಟೋದಿಲ್ಲ, ಅವ್ರು ಯಾರು ಮನೆಯೊಳಗೆ ಕರ್ಕೊಳ್ಳಂಗಿಲ್ಲ. ಇವತ್ತು ನೀನು ಸಹ ಅಂತ ಪರಿಸ್ಥಿತಿಯಲ್ಲಿ ಇದೆಯಾ? ನಿಮ್ಮ ಮನೇಲಿ ನಿನ್ನ ವೇಸ್ಟ್ ಅಂತಾರ, ಶಾಪ ಅಂತಾರ, ದರಿದ್ರ ಅಂತಾರ. ಲೆಸನ್ ಓದೋದ್ರಲ್ಲಿ ಮುಂದೆ ಬರ್ತಾ ಇಲ್ಲ, ವ್ಯಾಪಾರ ಮಾಡಕ್ ಹೋದ್ರೆ ವರ್ಕೌಟ್ ಆಗ್ತಾ ಇಲ್ಲ, ಏನು ಮಾಡೋಣ ಅಂದ್ರೆ ವರ್ಕೌಟ್ ಆಗ್ತಾ ಇಲ್ಲ, ಯಾರು ಕೆಲ್ಸಕ್ಕೆ ಕರಿತಾ ಇಲ್ಲ. ಮನೆ ನೋಡಿದ್ರೆ ಊಟ ಇಡುವಾಗೆಲ್ಲ ಅಮ್ಮ ಒಂದೊಂದು ಪದ ಹಾಡಿ, ಏನಪ್ಪಾ ಬರೀ ಊಟಕ್ಕೊಂದೇ ಬರ್ತೀನಿ, ನೀನು ಏನ್ ತಂದಿಲ್ಲ ಶುರು ಮಾಡ್ತಾಳ. ನಿನಗೊಂದು ಶುಭ ವಾರ್ತೆ, ನೀನು ದೇವರಿಗೆ ಮೆಚ್ಚುಗೆ ಹಾಕಿದ್ರೆ ನಿನ್ನನ್ನ ಹಿಂಗೆ ಮೇಲೆತ್ತುತ್ತಾನೆ ಸ್ವಾಮಿ. ಆಗ ಜನರು ನಿನ್ನನ್ನು ನೋಡಿ ಕಾರ್ಯಗಳ ನಿಮಿತ್ತ ದೇವರನ್ನ ಕೊಂಡಾಡ್ತಾರೆ. ನಿಮ್ಮನ್ನು ಕೊಂಡಾಡಲ್ಲ. ಇದು ವೇಸ್ಟ್ ಬಾಡಿ ಮೇಲೆ ಬಂದದೆ, ಆಹಾ ಅವ್ರ ದೇವರು ಬಹಳ ಒಳ್ಳೆಯದು. ಆ ವಿಧವೆ ಕಣ್ಣೀರಿನಿಂದ 1001 ಪ್ರಶ್ನೆಗಳಿಂದ ಅವಳ ಲಾಸ್ಟ್ ಊಟ ಮಾಡೋಕ್ಕೋಸ್ಕರ ಕಟ್ಟಿಗೆ ಹಾರಿಸ್ತಾಳೆ. ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ರೆಡಿಯಾಗಿ ಕುಂತಾನ ಹೀರೋ. ಆಯಮ್ಮ ಕಣ್ಣೆತ್ತಿ ನೋಡಿಲ್ಲ, ಯಾರಾದ್ರೂ ಗೊತ್ತಿಲ್ಲ, ಪರಪುರುಷನ್ ಯಾಕೆ ನೋಡ್ತಾಳೆ? ಹೇಳ್ದ ಒಂದ್ ಮಾತು, ಅಮ್ಮ ಕುಡಿಯಕ್ ನೀರ್ ಕೊಡು ಅಂದ. ಬರಗಾಲ, ಮಳೆ ಬಂದಿಲ್ಲ, 3 ವರ್ಷ ಆಗ್ತೈತೆ, ನೀರ್ ಕೇಳ್ತಾ ಇದ್ದಾನೆ. ಬಿಸಿಲುಗಾಲದಾಗ 15 ದಿವಸ ನಮ್ಮನೆ ನೀರು ಬರಲ್ದಾಗ ಈ ರೋಡ್ ತೋಡೋರು ಯಾರನ್ನ, ರೋಡ್ ಹಾಕೋರು ಯಾರನ್ನ ಬಂದು, ಅಕ್ಕ ఒక ಚೊಂಬು ನೀಳ್ಲಿ ಕೊಡ್ತೀವ ನಾವು, ನೀళ్ಲು ಫಿಲ್ಟರ್ ನೀರು ಕೊಡ್ತೀವ, ಆ ಕ್ಯಾನ್ ತಂದಿರ್ತೀವಲ್ಲ ಕೊಡ್ತೀವ? ಇಲ್ಲ, ಯಾವ್ದೋ ಕೊಳ ಏನಾಗ್ಯದ ಕೊಡ್ತೀವಿ. ಅದೆಲ್ಲ ಓಡಾಡ್ತಿರ್ತಾವ. ಇಲ್ಲಂದ್ರೆ ಇಲ್ಲಿ ಏದಮ್ಮ 15 రోజులు ಮಾಕೆ ನೀಡೋದು ಮುಂದೆ ಆ ಇಂట్లో బాగుంచు నీళ్లు బోర్వెల్ అక్కడ ದೊಬ್ಬದೆ ಆಗ್ಲದ ಕಸ ಹಾಕ್ತಾರಲ್ಲ ನಿಮ್ಮ ಓಣಿ ಮುಂದೆ, ಆ ಮನೆಗೆ ಹೋಗಿ ಬೇಯಿಸ್ಕೊಡ್ತಾರ ನೀವು ಅಂತ ಕಳಿಸ್ಬಿಡೋದು. ಬರಗಾಲ ಐತೆ, ಏನ್ ಕೇಳ್ತಿದ್ದಾನೆ? ಕುಡಿಯೋದಕ್ಕೆ ನೀರ್ ಕೊಡು. ನೀರಿಲ್ಲ ಅಂತ ಮಳೆ ಬೆಳೆ ಬಂದಿಲ್ಲ, ನೀರ್ ಕೊಡು ಅಂತ ಕೇಳ್ತಿದ್ದಾನೆ. ನನಗೇ ಇವಾಗ ಟೀ ಕುಡಿಯಕ್ಕೆ 10 ರೂಪಾಯಿ ಇಲ್ಲ. ಈ ಪಾಸ್ಟರ್ ಬಂದು, ಫ್ರಾನ್ಸಿಸ್ ಬಂದು, ಕಾಣಿಕೆ ಹಾಕು, ಮನಸ್ಫೂರ್ತಿಗೆ ಹಾಕು, ಕೈ ಬಿಚ್ಚಿ ಹಾಕು. ಪಂಡಿತ್ ಚಾಯ್ ಎಷ್ಟೇ 15 ರೂಪಾಯಿ ಐತಿ ಇವಾಗ. ಶ್ರೀಮಂತ ಚಾಯ್, ಪಂಡಿತ್ ಚಾಯ್, ಬೆಲ್ಲದ ಚಾಯ್ 15 ರೂಪಾಯಿ ಸರ್ ಇವಾಗ. ಗೊತ್ತಿಲ್ಲ 10 ರೂಪಾಯಿ ಯಾವತ್ತನ್ನ ಕರ್ಕೊಂಡು ಹೋಗಿ ಕುಡಿಯಕ 10 ರೂಪಾಯಿ. ಇನ್ನು 3 ರೂಪಾಯಿ ನನಗೆ ಕಡಿಮೆ ಐತೆ. ಈತ ನೋಡಿದ ಫ್ರಾನ್ಸಿಸ್ ಬಳ್ಳಾರಿಯಿಂದ ಬಂದು ಕಾಣಿಕೆ ಹಾಕು, ದೇವರಿಗೆ ಮೆಚ್ಚುಗೆ ಹಾಕು ಅಂತಾನ. ಕುಡಿಯಕ್ ನೀರಿಲ್ಲ, ಬರಗಾಲ ಐತೆ, ಮೂಗು ಮುಖ ಗೊತ್ತಿಲ್ಲ. ಯಾರೋ ಬಂದಾನೆ ಯಜಮಾನ ಗಡ್ಡ ಬಿಟ್ಕೊಂಡ್ ತಾತ ನೋಡಕ ಯೆಹೋವ ದೇವ್ರಿದ್ದಂಗ ಇದಾನ. ಅಮ್ಮ ನನಗೆ ಸ್ವಲ್ಪ ನೀರ್ ತಗೊಂಬ ಅಂತಾನ. ಇಲ್ಲ ಅನ್ಲಿಲ್ಲ ತಾಯಿ, ಇಲ್ಲ ಅನ್ಲಿಲ್ಲ. ಹೌದಾ ಆಯ್ತಪ್ಪ ತಗೊಂಬರ್. ಹೋಲ್ಡನ್ ಏನಪ್ಪ ಬೇಡ ನೀರು, ಬೇಡ ಅಂದ ಬಿಡಪ್ಪ.
ಅನ್ಕೊಂಡ್ಲಿ ಅಮ್ಮ, ಬರಕಲ್ಕ ರೊಟ್ಟಿ ತಗೊಂಬ ಅಂತ. ಸುಮ್ನೆ ನೀರನ್ನ ಏನೋ ದೊಡ್ಡ ಮನಸ್ಸು ಮಾಡಿದ್ಲು ಪಾಪ, ಏನೋ ಒಂದ್ ಕೊಡ ಐತೆ, ಹಿಂಗೆ ನಾಳೆಯಿಂದ ನಾವು ನೀರ್ ಕುಡ್ದೆ ಬದುಕೋದು, ತಗಿತು ಒಂದ್ ಚೊಂಬ್ ನೀರ್ ಹಾಕಡ ಅಂತ ಅನ್ಕೊಂಡು ಹೋಗ್ತದಾಳೆ. ಅಕ್ಕ ಬಾ ಇಲ್ಲಿ ವಾಪಸ್ ಬಾ, ಬರಕಲ್ಕ ಒಂದ್ ರೊಟ್ಟಿ ತಗ. ದೇವನಿಂದ ಅಸಾಧ್ಯವಾದದ್ದನ್ನ ಮಾಡು ಅಂತ ಅಪೇಕ್ಷೆ ಪಡುವಾಗ ಏನು ಆಲೋಚನೆ ಮಾಡಬೇಡ, ದುಃಖ ಅಷ್ಟೇ. ನಾನು ಬಹಳ ಸಲ ಮಾಡಿದ ಬಂಡು ಧೈರ್ಯ. ನಾನು ಏನ್ ಹೇಳ್ತಿರ್ತಾಳೆ, ನಿನಗೈತು ನೋಡಪ್ಪ ಬಂಡು ಧೈರ್ಯ, ಬಂಡು ಧೈರ್ಯ ಅಂತ ಇರ್ತಾಳೆ. ಯಾಕೆ ನನಗೆ ಗೊತ್ತು ನನ್ನ ದೇವ್ರು ಯಾರು ಅಂತೇಳಿ, ನಾನು ಎಂತ ಕ್ಯಾಂಡಿಡೇಟು, ನನ್ನ ದೇವ್ರನ್ನ ಹೆಂಗ ನಡೆಸ್ತಾನೆ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ದೇವ್ರ ಮಾಡಕ್ ನನಗೆ ಏನ್ ಟೆನ್ಷನ್? ನೋ ಟೆನ್ಷನ್, ನಾಟ್ ಟು ಮೆನ್ಷನ್. ಸ್ಕೂಲ್ ಅಟೆನ್ಷನ್ ಅಷ್ಟೇ, ಮೇಷ್ಟ್ರ ಕೆಲಸ. ಹಲ್ಲೆಲೂಯಾ. ಅಮ್ಮ ಬರಕಲ್ಕ ಒಂದ್ ರೊಟ್ಟಿ ತಗೊಂಬ. ಆಕಿಗೆ ಸಿಡಿಲ್ ಬರ್ದಂಗ ಆಯ್ತು. ಅಯ್ಯ ಏನು ಪಾಪ ಯಜಮಾನ, ಊರು ಹೋಗ್ತಾ ಇದ್ದಿ, ನೀರಡಿಕೆ ಆಗೈತೆ, ವಯಸ್ಸಾದ ಅಜ್ಜ, ನೀನು ತಂದ್ಕೊಳ್ಳೋಣ ಅಂತಂದ್ರೆ ರೊಟ್ಟಿ ಅಂತೀಯಲ್ಲಪ್ಪ, ಇದು ಯಾವ ನ್ಯಾಯ? ಸುತ್ತಲೂ ಬರಗಾಲ ಐತೆ. ಎರಡೇ ರೊಟ್ಟಿ ಮಾಡ್ತಾ ಇದೀನಿ ಸಾರ್. ಒಂದ್ ರೊಟ್ಟಿ ನನಗೆ, ಒಂದ್ ರೊಟ್ಟಿ ನನ್ನ ಮಗನಿಗೆ. ನಾಳೆಯಿಂದ ನಾವು ಉಪವಾಸ ಸಾಯ್ತೀವಿ ಸರ್. ಮೂರನೇ ರೊಟ್ಟಿಗೆ ಅಲ್ಲಿ ಹಿಟ್ಟೇ ಇಲ್ಲ ಸರ್. ದೇವನಿಂದ ಸುವಾರ್ತೆ ಹೇಳು, ಸಾಕ್ಷಿ ಹೇಳು, ವಾಕ್ಯ ಹೇಳು, ನನಗೋಸ್ಕರ ಹಾಡು ಬರಿ, ನನಗೋಸ್ಕರ ಹಾಡಿಗೆ ಟ್ಯೂನ್ ಹಾಕು, ರಾಗ ಮಾಡು, ನನಗೋಸ್ಕರ ನೀನು ಸಭೆಯಲ್ಲಿ ಸೇವೆ ಮಾಡು, ನನಗೋಸ್ಕರ ನನ್ನ ಸ್ವರವಾಗಿ ಮುಂದೆ ಹೋಗುವಾಗ ಹಿಂತೆಗಿಬೇಡ. ನಿನ್ನ ಬಲಹೀನತೆಗಳು 101 ಇದ್ರೂ ಕೂಡ ಹಿಂತೆಗಿಬೇಡ. ಯಾಕೆಂದ್ರೆ ಯಾರು ನಿನ್ನನ್ನು ಕರಿತಾ ಇದ್ದಾರೋ ಆತನ ನಂಬಿಗಸ್ತನು. ಹಾಡುಗಳು ಬರೀರಿ, ಸ್ವಂತ ಹಾಡುಗಳು ಬರೀರಿ, ರಾಗ ಕಟ್ರಿ, ದೇವ್ರ ಮಹಿಮೆಗೋಸ್ಕರ ಸಭೆಯಲ್ಲಿ ಹಾಡ್ರಿ. ಹಾಡು ಹೃದಯಗಳನ್ನ ಬಹಳ ಸಂಭ್ರಮ ಪಡಿಸುತ್ತೆ. ಅದರಿಂದ ದೊಡ್ಡ ದೊಡ್ಡ ಸುವಾರ್ತೆಗಳು ಹೊರಡುತ್ತವೆ. ಹಲ್ಲೆಲೂಯಾ. ನನಗೇನ್ ಗೊತ್ತಿಲ್ಲ, ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ, ಮುಂದೆ ನಿಂತ್ಕೊಂಡು ನಾಲಿಗೆ ಮೇಲೆ ಅಂಟ್ಕತ್ತೈತೆ, ಕೈಕಾಲು ನಡುತ್ತವೆ, ಅವೆಲ್ಲ ಡ್ರಾಮಾ ಸಾಕು. ದೇವರಿಗೋಸ್ಕರ ಏನ್ ಮಾಡ್ಬೇಕು ಅನ್ನುವಾಗ ಮಾಡು ಅಷ್ಟೇ. ಮುಂದಿದೇನಾಗುತ್ತೋ ದೇವ್ರು ಮಾಡ್ತಾನೆ. ಇಲ್ಲ ಸರ್, ಎರಡೇ 2 ರೊಟ್ಟಿ, ಸಾರಿ, ಒಂದ್ ನನಗೆ, ಒಂದ್ ನನ್ನ ಮಗನಿಗೆ. ನಾನು ವಿಧವೆ, ಏನು ನೀರು ಕೇಳಿದ್ರೆ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಆತ ಯಾರನ್ನ ರಿಲೇಷನ್ ಆತ? ಮೊದಲು ಮುಖ ನೋಡೋಣ ಅಮ್ಮ? ಇಲ್ಲ, ಬೇರೆ ದೇಶ, ಬೇರೆ ಭಾಷೆ, ಬೇರೆ ವೇಷ, ಬೇರೆ ತರನೇ ಮನುಷ್ಯ. ಆತ ಹೇಳ್ತಾನೆ, ಅಮ್ಮ ಫಸ್ಟ್ ನೀನು ನನಗ್ ತಂದು ಕೊಡು, ಆಮೇಲೆ ನಿನಗೆ ನಿನ್ನ ಮಗನಿಗೆ ಮಾಡ್ಕೊ. ಫಸ್ಟ್ ಯಾರು ಕೊಡ್ಬೇಕಂತೆ? ಏನ್ ಬೀಗ್ರ, ಯಜಮಾನನ ಮನ್ಯಾಗ, ಅವ್ರ ತಾತನ, ಅಪ್ಪನ? ಅಲ್ಲ, ಮುಖ ಗೊತ್ತಿಲ್ಲ, ಕಮಾಂಡ್ ಮಾಡ್ತಾ ಇದ್ದಾನೆ, ಮೊದಲು ನನಗೆ ಫಸ್ಟ್ ರೊಟ್ಟಿ ತಂದ್ಕೊಡು. ದೇವ್ರು ಹೇಳ್ತಾನೆ, ನಿನ್ನ ಮನೇಲಿ ಏನು ಕೊರತೆ ಇದೆ ಆಲೋಚನೆ ಮಾಡ್ಬೇಡ, ನಿನಗೇನು ಸಮಸ್ಯೆ ಇದೆ ಆಲೋಚನೆ ಮಾಡ್ಬೇಡ. ದೇವರ ವಾಕ್ಯದ ಪ್ರಕಾರ ಆತನ ಆಲಯಕ್ಕೆ ನೀನು ಏನ್ ಕೊಡ್ಬೇಕೋ ಫಸ್ಟ್ ಕೊಡು. ಸಂತೋಷದಿಂದ ಕೊಡು, ಗೊಣಗುಟ್ಟು ಬೇಡ, ಸಂಭ್ರಮದಿಂದ ಕೊಡು, ದೇವರು ಮೆಚ್ಚುವಂತೆ ಕೊಡು, ದೇವರ ಮಹಿಮೆಯನ್ನ ಆಲೋಚಿಸಿಕೊ. ಮುಂದೆ ಏನಾಗುತ್ತೋ ನಾನು ಊಹಿಸಕ್ಕಾಗಲ್ಲ, ನೀನು ಊಹಿಸಕ್ಕಾಗಲ್ಲ. ಹಲ್ಲೆಲೂಯಾ. ಸೈಲೆಂಟ್ ಆಗಿ ಹೋದ ಅಮ್ಮ, ಏನು ಮಾತಾಡ್ಲಿಲ್ಲ. ರೋಡಲ್ಲಿ ಹೋಗುವಾಗ ಆಕೆ ಬಹಳಷ್ಟು ಪ್ರಶ್ನೆ, ಯಾರು ಈ ಮನುಷ್ಯ, ನನ್ನ ಹತ್ರ ಯಾಕೆ ಬರ್ಬೇಕಾಗಿತ್ತು? ಎಷ್ಟೋ ಒಳ್ಳೊಳ್ಳೆ ಮನೆಗಳಿದ್ವಲ್ಲ, ನಾನೇ ಕಾಣ್ಬೇಕಾ ಯಪ್ಪ ಯಜಮಾನಗ? ಆ ಕಡೆ ಇನ್ನೊಬ್ರು ಯಾರೋ ಅಲ್ಲಲ್ಲೇ ಯಾರ್ಯಾರೋ ಇದ್ರು ಹೊಲ್ದಾಗ, ಅವ್ರು ಯಾರು ಕಂಡಿಲ್ಲ, ನನಗೆ ತಂದು ಕೊಡ ಅಂತಾನ. ಏನ್ ಮಾಡ್ಲಿ, ತರಲಾ ಬೇಡ, ಹಂಗೆ ವಾಪಸ್ ಹೋಗ್ಬಿಟ್ರು. ಅದೇನು ಅಡ್ರೆಸ್ ಗೊತ್ತಿಲ್ಲ, ಮನೆಗೆ ಬರಕ ಕಾದ್ ಹೋಗ್ತಾನ. 108 ಪ್ರಶ್ನೆಗಳು. ಆತನ ಹಿಂದಿಂದ ಬರ್ತಾ ಇಲ್ಲ, ನಿಮ್ ಮನೆಗೆ ಬರ್ತೀನಿ ಅಂತೇಳಿ. ತಗಮ್ಮ ಅಂತೇಳಿ ಕುಂತಾನ. ನಂಬಿಕೆ ಬರ್ತಾಳೆ ಯಾಕೆ ಅಷ್ಟೇ. ಯಾಕೆ? ಯೆಹೋವ ದೇವರು ಆಕೆಗೆ, ಆತನಿಗೆ ಹೇಳಿದ್ದ, ನಿನಗೋಸ್ಕರ, ನಿನ್ನ ಪೋಷಿಸೋದಕ್ಕೋಸ್ಕರ ಒಬ್ಬ ವಿಧವೆಗೆ ಆಜ್ಞಾಪಿಸಿದೆ. ಇಲ್ಲಿ ಆಕೆಗೆ ಆಜ್ಞಾಪನೆ ಕೊಟ್ಟಿಲ್ಲ ದೇವರು. ಅರ್ಥ ಆಗ್ತದೆಯಾ? ಅಮ್ಮ, ನೀನ್ ಬೆಳಿಗ್ಗೆ ಕಟ್ಟಿಗೆ ಆರ್ಸಕ್ ಹೋಗು, ಅಲ್ಲೊಬ್ಬ ಯಜಮಾನ ಬರ್ತಾನೆ, ಆತ ರೊಟ್ಟಿ ಕೊಡು ಅಂತ ಹೇಳ್ತಾನೆ. ಟನ್ ಈ ಸ್ವಾಮಿ ಏನು ಹೇಳಿಲ್ಲ. ಆ ಅಮ್ಮನಿಗೆ ಏನೂ ಗೊತ್ತಿಲ್ಲ. ಅಲ್ಲಿ ಪ್ರವಾದಿಗೆ ಹೇಳ್ತಾನೆ, ಆಕೆನ ಎಲ್ಲ ಆಜ್ಞಾಪಿಸಿದ್ದೀನಿ, ಎಲ್ಲ ರೆಡಿ ಮಾಡಿ ನೀನು ಹೋಗ್ತಮ್ಮ ಅಂತ ಹೇಳ್ತಾನೆ. ಇಲ್ಲಿ ಹೇಳೇನ? ಹೃದಯವನ್ನ ರೆಡಿ ಮಾಡಿದನಷ್ಟೇ. ಕನಸು ಬಿದ್ದಿಲ್ಲ, ದರ್ಶನ ಬಂದಿಲ್ಲ, ಯಾವ ಪಾಸ್ಟರ್ ಹೋಗಿ ಹೇಳಿಲ್ಲ, ಬೈಬಲ್ ಓದ್ದಾಗ ಗೊತ್ತಾಗಿಲ್ಲ, ಎಂತೆಂಥದ್ದು ಇಲ್ಲ. ದುಃಖದಲ್ಲಿ ಬಂದಾಳೆ.
ತುಂಬಾ ಡಿಪ್ರೆಸ್ ಆಗಿ ಬಂದಿದ್ದಾಳೆ. ಆ ಸಮಯದಲ್ಲಿ ಆಕೆಗೆ ಸುದ್ದಿ ಬರ್ತದೆ, ರೊಟ್ಟಿ ತಂದುಕೊಂಡು ಹೋಗ್ತಾಳೆ, ಮನೇಲಿ ರೊಟ್ಟಿ ಮಾಡ್ತಾಳೆ. ಮಗ ನೋಡ್ತಾ ಇದ್ದಾನೆ, ಯಾವಾಗಲೂ ಫಸ್ಟ್ ರೊಟ್ಟಿ ಅಮ್ಮ ತಾನು ತಿಂತಾಳ, ಮಕ್ಕಳಿಗೆ ಕೊಡ್ತಾಳ. ಅಮ್ಮ ನೀವು ರೊಟ್ಟಿ ಮಾಡ್ತಿರಲ್ಲ, ಒಳ್ಳೆ ಬಿಸಿ ಬಿಸಿ ಒಳ್ಳೆ ರುಚಿಯಾದ ಊಟ ಮಾಡ್ತೀರಿ ಇವತ್ತು. ಮಕ್ಕಳಿಗೆಲ್ಲ ಜಾಸ್ತಿ ಪೀಸ್ ಹಾಕಿ ನಾವ್ ಒಂದು ಪೀಸ್ ತಿಂದ್ರೆ ಹೆಚ್ಚಾಯ್ತು ಅಲ್ವಾ? ಏನಲ್ಲಿ ಯಾಕೋ ಹೊಟ್ಟೆ ಒಂಥರ ಆಯ್ತಪ್ಪ ನೀನೇ ತಿನ್ನು. ಮಗ ಹಿಂಗ ಇಷ್ಟಪಟ್ಟು ತಿನ್ನುವಾಗ ಎಲ್ಲ ಹಾಕಿ ಬರೀ ಸಾರ್ ಹಾಕೊಂಡು ತಿನ್ನೋದು ತಾಯಂದಿರಿದ್ದಾರೆ. ಸಾರು ಕಡಿಮೆ ಇದ್ರೆ ಅವನ ಹೊರಗಡೆ ಕಳಿಸಿ ಸ್ವಲ್ಪ ನೀರ್ ಹಾಕೊಂಡು ಉಪ್ಪು ಕಲಸ್ಕೊಂಡು ತಿಂದ್ರು ತಾಯಂದಿರಿದ್ದಾರೆ. ಈಗ ತಾಯಿ ರೊಟ್ಟಿ ಮಾಡ್ತಾ ಇದಾರೆ, ಮಗು ಕಾಯ್ತಾ ಇದೆ, ಅಮ್ಮ ರೊಟ್ಟಿ ಮಾಡ್ತಾಳೆ ನನಗೆ ಕೊಡ್ತಾಳೆ. ಅಮ್ಮ ರೊಟ್ಟಿ ಮಾಡ್ತಾಳೆ, ಅಮ್ಮ ರೊಟ್ಟಿ ಮಾಡಿದ್ಲು, ಏನ್ ಮಾಡಿದ್ಲು? ಮಗನಿಗೆ ಕೊಡ್ಲಿಲ್ಲ. ಎಂತ ತೀರ್ಮಾನ ಅಂತ ಇದು? ದೇವರು ಆಕೆಯ ಹೃದಯವನ್ನು ಸಿದ್ಧಪಡಿಸಿದ್ದ, ಆಕೆ ಹೃದಯ ಸಿದ್ಧಪಡಿಸಿದ್ದ. ಸ್ವಾಮಿ ಇವತ್ತಿನ ಹೃದಯ ಸಿದ್ಧಪಡಿಸ್ತಾ ಇದ್ದಾನೆ. ಆತನ ಮಾತಿಗೆ ವಿಧೇಯರಾಗೋದಕ್ಕೋಸ್ಕರ ಸ್ವಾಮಿ ನಿನ್ನ ಹೃದಯವನ್ನು ಸಿದ್ಧಪಡಿಸ್ತಾ ಇದ್ದೇನೆ. ದೇವರ ಆತ್ಮ ಮಾತಾಡುವಾಗ ಹೃದಯ ಕಠಿಣ ಮಾಡ್ಕೋಬೇಡ. ದೇವರು ಬಹಳಷ್ಟು ಜನರ ಹತ್ರ ಮಾತಾಡ್ತಾ, ಒಬ್ಬೊಬ್ಬರ ಹತ್ರ ತಂದೆ ಆದಂತ ರೀತಿಯಲ್ಲಿ ಮಾತಾಡ್ತಾನೆ. ನಾನು ಸ್ಪಷ್ಟವಾಗಿ ಗ್ರಹಿಸ್ತಾ ಇದ್ದೀನಿ, ಸ್ಪಷ್ಟವಾಗಿ ದೇವರು ಮಾತಾಡ್ತಾ ಇದ್ದಾನೆ. ನೀನ್ ಏನಾಗಿದೆ, ಎಲ್ಲಿ ತಪ್ಪೋಗಿದೆ, ಏನ್ ಮಾಡ್ಬೇಕು ಸ್ವಾಮಿ ತೋರಿಸ್ತಾ ಇದ್ದಾನೆ. ಕೆಲವೊಬ್ಬರಿಗೆ ಶಬಾಷ್ ಅಂತ ಹೇಳ್ತಾನೆ, ಕೆಲವೊಬ್ಬರಿಗೆ ಇಂತ ತಪ್ಪಿ ಹೋದ ಕರೆಕ್ಷನ್ ಮಾಡ್ತಾ ಇದ್ದಾನೆ. ಆ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ನಾನು ಹೇಳುವ ದೇವರು ಮಾತಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಅಷ್ಟೇ, ಸುಳ್ಳು ಹೇಳೋದಿಲ್ಲ. ನಿಮ್ಮನ್ನ ಮೆಚ್ಚಿಸಿ ನನಗೇನು ಸನ್ಮಾನ ಬೇಕಾಗಿಲ್ಲ. ಆ ತಾಯಿ ರೊಟ್ಟಿ ಮಾಡ್ತಾಳೆ, ಮಗನ ಕೊಡ್ಲಿಲ್ಲ. ತಂದೆ ಇಲ್ಲದಂತ ಮಗ ಕೊಡ್ಲಿಲ್ಲ ಅವನಿಗೆ. ನನ್ನ ಒಬ್ಬನೇ ಮಗ, ಅವ್ರ ಒಪ್ಪಿದ್ದಷ್ಟು ಪ್ರೀತಿ, ಅವೆಲ್ಲ ಸೆಂಟಿಮೆಂಟ್ಸ್ ಪಕ್ಕಿಗಿಟ್ಲು. ದೇವರ ಸ್ವರಕ್ಕೆ ವಿಧೇಯಳಾದ್ಲು. ಸೆಂಟಿಮೆಂಟ್ಸ್ ಎಲ್ಲ ಪಕ್ಕಿಗಿಟ್ಲು. ಒಬ್ಬನೇ ಮಗ ಪಕ್ಕಿಗಿಟ್ಲು, ಬರಗಾಲ ಪಕ್ಕಿಗಿಟ್ಲು, ತಾನು ವಿಧವೆ ಪಕ್ಕಿಗಿಟ್ಲು. ದೇವರ ಮನುಷ್ಯ ಕೇಳಿದಾನೆ, ನಾನು ಕೊಡ್ಬೇಕಷ್ಟೇ. ವಿಧೇಯತೆ ವಿಧೇಯತೆ ವಿಧೇಯತೆ. ಸ್ವಾಮಿ ನಿನ್ನ ಏನ್ ಅಪೇಕ್ಷೆ ಪಡ್ತದನೋ ಅದನ್ನ ಮಾಡಿ ವಿಧೇಯನಾಗು. ವಾಕ್ಯ ಹೇಳುತ್ತೆ, ಆಕೆ ತಂದ ಆ ದೇವರ ಮನುಷ್ಯನ ಕೊಡ್ತಾಳೆ. ಆ ಬರಗಾಲ ಮುಗಿಯೋವರೆಗೂ ಆ ಪ್ರವಾದಿ ಅವ್ರ ಮನೆಯಲ್ಲೇ ಇರ್ತಾನೆ. ಬರಗಾಲ ಮುಗಿದು ಮಳೆ ಬರೋವರೆಗೂ, ಬೆಳೆ ಬರೋವರೆಗೂ ಆ ಮನೆಯಲ್ಲಿ ಹಿಟ್ಟು ಮುಗಿಲಿಲ್ಲ, ಎಣ್ಣೆ ತೀರ್ಲಿಲ್ಲ. ಚಪ್ಪಾಳೆ ಹೊಡಿಬೋದು, ನೀವು ಒಬ್ಬರೇ ಹೊಡಿತಾ ಇದ್ದಾರೆ. ನಿನ್ನ ಮನೆಯಲ್ಲಿ ನೀನ್ ಏನ್ ದುಡ್ಡು ಹಾಕಿಡ್ತೀಯಲ್ಲ, ಆ ಡಬ್ಬ ಖಾಲಿ ಆಗಲ್ಲ. ದೇವರ ಸ್ವರಕ್ಕೆ ವಿಧೇಯಳಾದ್ರೆ ವಿಧೇಯನಾಗಲಿ. ಎಲ್ಲೆಲ್ಲಿ ನೀನು ಪರ್ಸಲ್ಲಿ ದುಡ್ಡು ಇಡ್ತೀಯೋ ಆ ಪರ್ಸ್ ಯಾವತ್ತು ಖಾಲಿ ಆಗಲ್ಲ. ನಿನ್ನ ಪೇ ಫೋನ್ ಖಾಲಿ ಆಗಲ್ಲ, ಗೂಗಲ್ ಪೇ ಖಾಲಿ ಆಗಲ್ಲ. ಎಲ್ಲಿಂದ ಬರ್ತದೆ. ದೇವರ ಸ್ವರಕ್ಕೆ ವಿಧೇಯನಾಗು ಅಷ್ಟೇ. ಬಹಳ ಕಠಿಣವಾದಂತ ನಿರ್ಧಾರ ಅದು. ಕಠಿಣವಾದಂತ ನಿರ್ಧಾರ ಹಾಕಿ ತಗೊಂಡ್ಲು. ದೇವರು ಯಾರು ಊಹೆ ಮಾಡದಂತೆ ಪಕ್ಕದ ಮನೆಯಂದ್ರು, ಏಮ್ಮ పోయేటప్పుడు ఏడ్చుకుంటా పోతివి, ఇది లాస్ట్ రొట్టె నాకి నా కొడుకుకి, మీరంతా బాగున్నారు, మా అన్న నిన్ను బాగా చూసుకుంటాడు, మా మామ బాగా చూసుకుంటాడు, నాకెవరు లేదు ಅಂತ ಹೇಳ್ಕೊಂಡು ಹೋದೆಲ್ಲಮ್ಮ. ದಿನ ಬಿಸಿ ಬಿಸಿ ಘಮ ಘಮ ವಾಸನೆ ಬರ್ತತೆ ಅಂತದರವರು. ಒಳಗಿನ ಸಂಗತಿ ಈ ತಾಯಿಗೆ ಗೊತ್ತು. ಸ್ವಾಮಿ ನಿನ್ನಲ್ಲಿರ್ತಕ್ಕಂಥ ದರಿದ್ರತೆ ತೆಗೆದು ಹಾಕ್ತಾನೆ, ಅನಾರೋಗ್ಯ ರೋಗಗಳನ್ನು ತೆಗೆದು ಹಾಕ್ತಾನೆ, ಶ್ರಮೆಗಳನ್ನು ತೆಗೆದು ಹಾಕ್ತಾನೆ. ಡಾಕ್ಟರ್ಸ್ ಬಿಲ್ಸ್ ಝೀರೋ ಆಗುತ್ತೆ. ಅಂಗಡಿಯಲ್ಲಿ ಏನಂತೀರ, ಬ್ಯಾಲೆನ್ಸ್ ಝೀರೋ ಆಗುತ್ತೆ. ಶಕ್ತಿ ಅಂಗಡಿ ಕಟ್ಟಿದಿರಲ್ಲ, ಬುಕ್ ಇಟ್ಕೊಂಡು ಎಲ್ಲ ಬುಕ್ ಹರಿದು ಬಿಸಾಕ್ತೀರಿ. ಕ್ಯಾಶ್ ಅಂಡ್ ಕ್ಯಾರಿ ಏನಿದ್ರೆ ಕೂಡ, ರೇಷನ್ ಆಗ್ಲಿ ಏನಾಗಿರ್ಲಿ, ಚಟಿ ರೇಪಿಸ್ತಾನೋ ಮನಾಡಿಸ್ತಾನೋ ಇಲ್ಲ. ದೇವರ ಸ್ವರಕ್ಕೆ ವಿಧೇಯನಾಗು. ಅದು ಬಹಳ ಕಷ್ಟ ಅಂತ ನಮ್ಗೆ ಅನಿಸ್ಬಹುದು. ನಾವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಿಟ್ರೆ ಮಿಕ್ಕಿದ ಹೆಜ್ಜೆ ಎಲ್ಲ ದೇವ್ರು ನೋಡ್ಕೋತಾನೆ. ಅಲ್ಲಿ ಬರಗಾಲ ಮುಗಿಯೋವರೆಗೂ ಅವ್ರ ಮನೆಯಲ್ಲಿ ಹಿಟ್ಟು ಬರ್ತಾನೆ, ತೆಗೆದಾಕ್ತಾಳೆ. ಮತ್ತೆ ರೊಟ್ಟಿನ ನಾಳೆ ಬೆಳಿಗ್ಗೆ ಹಿಟ್ಟು ಖಾಲಿ ಇಲ್ಲ. ಇವತ್ತು ತೆಗೆದಾಕೊಂತಾಳೆ, ಮತ್ತೆ ನಾಳೆ ಬೆಳಿಗ್ಗೆ ಖಾಲಿ ಆಗ್ತಾ ಇಲ್ಲ, ಡೌಟ್ ಇಲ್ಲ ಎಮ್ಮಗ. ಇವಾಗೇನೋ 3 ಮಾಡಿಬಿಟ್ಲು, ಆದ ತಿಂದ ಅಂದ, ಮಗ ತಿಂದ, ತಾನು ತಿಂದ್ಬಿಟ್ಲು. ನಾಳೆ ರೊಟ್ಟಿಗೆ ಹಿಟ್ಟು ಬರ್ಲಿಲ್ಲ ಅಂದ್ರೆ ಅಂತ ರಾತ್ರಿ ಎಲ್ಲ ತೆಗೆದು 3 ಸಲ ತೆಗೆದು ನೋಡಿದ ಡಬ್ಬನ್ನ. ನಂಬಿಕೆ ಬಹಳ ಶ್ರೇಷ್ಠ. ಬಹುಶಃ ನಾನು ನಂಬ್ತೀನಿ ಆಕೆ ನೋಡಿರ್ಲಿಕ್ಕೆ. ಯಾಕೆಂದ್ರೆ ದೇವರ ಸ್ವರಕ್ಕೆ ವಿಧೇಯಳಾಗ. ದೇವರು ಮಾಡುವಂದಾಗ ಮಾಡು ಅಷ್ಟೇ. ನಿನ್ನ ಜ್ಞಾನ ಉಪಯೋಗಿಸಿ ಡೌಟ್ ಮಾಡಕ್ ಹೋಗ್ಬೇಡ, ಕೈ ಸುಟ್ಕೋಬೇಡ. ಒಂದ್ಸಲ ಓದ್ತಮ್ಮ ಅದನ್ನ. ಸಹೋದರರೇ, ನಿಮ್ಮ ದೇಹಗಳನ್ನ ಮೆಚ್ಚುಗೆಯಾಗಿಯೂ ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು ನಿಮ್ಮ ದೇಹಗಳನ್ನ
ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇರ್ಲಿ ಬಿಡು, ಪರವಾಗಿಲ್ಲ. ನಿನ್ನ ದೇಹವನ್ನ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸು. ಪಾಪ ಮಾಡ್ತಾ ಇದೀಯಾ? ಇವತ್ತು ಲಾಸ್ಟ್ ಆಗಿರ್ಲಿ. ನಿನ್ನೆ ಯಾವ್ದು ಮಾಡಿದ್ವಿ, ಬೆಳಿಗ್ಗೆ ಯಾವ್ದು ಮಾಡಿದ್ವಿ ಪಾಪ, ಅದೇ ಲಾಸ್ಟ್. ಇನ್ನು ಮೇಲೆ ನಿನ್ನ ದೇಹದಿಂದ ಪಾಪ ಆಗ್ಬಾರ್ದು, ನಿನ್ನ ಮನಸ್ಸಿನಿಂದ ಪಾಪ ಆಗ್ಬಾರ್ದು, ನಿನ್ನ ಬಾಯಿಂದ ಪಾಪ ಆಗ್ಬಾರ್ದು, ನಿನ್ನ ದೇಹದಿಂದ ಪಾಪ ಆಗ್ಬಾರ್ದು. ಕೊನೆ ದೇವರಿಗೆ ಏನು ಕೊಡು ಅಂತ ಹೇಳ್ತಾನೋ ಅದನ್ನು ಕೊಡು. ವಾಕ್ಯ ಹೇಳುತ್ತೆ, ಬೆಳ್ಳಿ ಬಂಗಾರಗಳನ್ನು ದೇವರು ನಮ್ಮಿಂದ ಕೇಳೋದಿಲ್ಲ, ಹೋತಗಳನ್ನ ಕುರಿಮರಿಗಳೆಲ್ಲ ಆತನಿಗೆ ಇಷ್ಟ ಇಲ್ಲ. ಅವೆಲ್ಲವನ್ನ ಆತನೇ ಸೃಷ್ಟಿ ಮಾಡಿದ್ದಾನೆ. ಆತನಿಗೆ ಬೇಕಾಗಿದ್ದು ನಿನ್ನ ಹೃದಯ. ಆತನಿಗೆ ಕೊಡ್ತೀಯಾ? ಸ್ವಾಮಿ, ನಿನ್ನಿಂದ ಏನ್ ಹೇಳ್ತೀರಾ? ಉಕ್ಕಿ ಜಡಿದು ಅಲ್ಲಾಡಿಸಿ ಹಿಡಿಸಲಾರದಷ್ಟು ಆಶೀರ್ವಾದಗಳನ್ನ ತುಂಬಿಸ್ತಾನೆ. ಪ್ರಾರ್ಥನೆ ಮಾಡ, ಕಣ್ಮುಚ್ಚಿ.